ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಆಗಸ್ಟ್ 1, 2025 ತಿಂಗಳ ಮೊದಲನೇ ದಿನದ ಆರಂಭದ ದಿನ. ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರೂ ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಆತ್ಮವಿಶ್ವಾಸ, ಧೈರ್ಯ ಹಾಗೂ ಉತ್ಸಾಹದಿಂದ ಕೂಡಿದ ದಿನವನ್ನು ಅನುಭವಿಸುತ್ತಾರೆ. ಈ ವರಮಹಾಲಕ್ಷ್ಮಿ ಹಬ್ಬದ ಶುಭ ದಿನವು ದೇವಿಯ ಕೃಪೆಯಿಂದ ಆರ್ಥಿಕ ಸುಸ್ಥಿತಿಗೆ, ಕುಟುಂಬ ಸೌಹಾರ್ದತೆಗೂ ಕಾರಣವಾಗುತ್ತದೆ. ನಿಮ್ಮ ತ್ವರಿತ ಚಿಂತನೆ ಮತ್ತು ಕ್ರಿಯಾಶೀಲತೆ ಇತರರ ಗಮನ ಸೆಳೆಯಲಿದೆ. ಈ ದಿನ ನಿಮ್ಮ ಧರ್ಮಾಭಿಮಾನ, ಮನೆಯವರಿಗಾಗಿ ತ್ಯಾಗಮಯ ಭಾವನೆ ಹಾಗೂ ಧೈರ್ಯಶಾಲಿತ್ವವು ನಿಖರವಾಗಿ ವ್ಯಕ್ತವಾಗಬಹುದು. ಗೃಹ ಕಾರ್ಯಗಳಲ್ಲಿ ಬುದ್ಧಿವಂತಿಕೆಯಿಂದ ಮುನ್ನಡೆದರೆ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಬಹುದು. ವರಮಹಾಲಕ್ಷ್ಮಿಯ ಆರಾಧನೆಯಿಂದ ಮನಸ್ಸು ಶುಭಶಕ್ತಿಯೊಂದಿಗೆ ತುಂಬುತ್ತದೆ. ಹಬ್ಬದ ದಿನದ ಪವಿತ್ರತೆ ಮತ್ತು ನಿಮ್ಮ ನಿರಂತರ ಶ್ರಮ ಇಂದು ಸಕಾರಾತ್ಮಕ ಫಲ ನೀಡುವ ಯೋಗವಿದೆ. ಹೊಸ ನಿರ್ಧಾರಗಳಿಗೆ ಪ್ರೇರಣೆಯ ಸಮಯವಿದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನೀವು ತೋರಿಸುವ ಚುರುಕುತನ ಹಾಗೂ ನಿರ್ಧಾರ ಶಕ್ತಿ ಅತ್ಯಂತ ಫಲಪ್ರದವಾಗಲಿದೆ. ಕೆಲವರಿಗೆ ಹಿರಿಯ ಅಧಿಕಾರಿಗಳೊಂದಿಗೆ ಮಹತ್ವದ ಮಾತುಕತೆಗಳ ಸಂಭವವಿದೆ. ಹೊಸ ಕಾರ್ಯಾಭಿಯಾನಗಳು ಅಥವಾ ಪ್ರಾಜೆಕ್ಟುಗಳಿಗೆ ಪ್ರಾರಂಭವಾಗಬಹುದಾದ ದಿನವಿದು. ಉದ್ಯೋಗ ಬದಲಾವಣೆ ಯೋಚಿಸುತ್ತಿರುವವರು ಸಂದರ್ಶನಗಳಿಗೆ ಆಹ್ವಾನ ಪಡೆಯುವ ಸಂಭವವಿದೆ. ನಿಮಗೆ ಬೇಕಾಗಿರುವ ತಾಂತ್ರಿಕ ಜ್ಞಾನ ಮತ್ತು ಸಾಮಾಜಿಕ ಕೌಶಲ ತೋರಿಸುವ ಅವಕಾಶ ಸಿಗಲಿದೆ. ಜೊತೆಗೆ ಅಧಿಕ ಹೊಣೆಗಾರಿಕೆಯನ್ನು ನಿಭಾಯಿಸಲು ಮನಸ್ಸು ಹಾಗೂ ಶಕ್ತಿ ಇವತ್ತು ಸಜ್ಜಾಗಿದೆ. ಉದ್ಯಮಿಗಳು ಹಬ್ಬದ ಆಫರ್ಗಳು, ನವಪಾಲುದಾರಿಕೆಗಳ ಪ್ರಾರಂಭ ಅಥವಾ ಮಾರುಕಟ್ಟೆಯ ಹೊಸ ವಿಶ್ಲೇಷಣೆಗೆ ಇವತ್ತನ್ನು ಬಳಸಬಹುದು. ಗ್ರಾಹಕರ ನಂಬಿಕೆಯನ್ನು ಗಳಿಸಲು ಇಂದಿನ ದಿನ ಉತ್ತಮ. ಹಣಕಾಸಿನ ಲೆಕ್ಕಪತ್ರ ಪರಿಶೀಲನೆ, ತೆರಿಗೆ ಬಾಕಿ ಚೆಕ್ ಮಾಡುವ ದಿನವೂ ಇದಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ಲಕ್ಷ್ಮೀದೇವಿಯ ಅನುಗ್ರಹವು ಕಂಡುಬರಬಹುದಾದ ದಿನ. ಹಳೆಯ ಸಾಲ ವಾಪಸ್ಸು, ಬಂಡವಾಳ ಲಾಭ ಅಥವಾ ಅಪೇಕ್ಷಿತ ಹಣಸಂಚಯ ಸಾಧ್ಯ. ಹಣದ ಒಳಚರಂಡಿಯಲ್ಲಿ ಸಮತೋಲನೆ ಅಗತ್ಯವಿದೆ. ಹಬ್ಬದ ಖರ್ಚುಗಳ ಮಧ್ಯೆ ಮಿತವ್ಯಯ ಬಹುಮುಖ್ಯ. ಹೊಳೆವ ಬಟ್ಟೆಗಳು, ಚಿನ್ನದ ಖರೀದಿಗೆ ಗೃಹಸ್ಥರದಲ್ಲಿ ಒತ್ತಡವಿರಬಹುದು. ಆದರೂ ಸುಧಾರಿತ ಯೋಜನೆಯೊಂದಿಗೆ ಖರ್ಚು ಮಾಡಿದರೆ ದುಡ್ಡು ಸಮಸ್ಯೆಗೊಳಗಾಗದು. ಲಾಟರಿ, ಷೇರು ಹೂಡಿಕೆ ಇತ್ಯಾದಿಗಳಲ್ಲಿ ಭೇದವಿಲ್ಲದ ಹೂಡಿಕೆಗೆ ಹೋಗಬೇಡಿ. ವ್ಯಾಪಾರದ ಲಾಭದ ಮೂಲಕ ನಗದು ಹರಿವಿನಲ್ಲಿ ಬೆಳಕು ಕಾಣಬಹುದು. ಸಹಾಯಧನ ಅಥವಾ ಬಾಂಧವರಿಂದ ಹಣಕಾಸು ನೆರವು ಸಾಧ್ಯವಿದೆ. ಹಣವನ್ನು ಮೌಲ್ಯಯುತ ಬಳಕೆ ಮಾಡುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ನೀವು ದೈಹಿಕವಾಗಿ ಚುರುಕಾಗಿ ಮನಃಶಕ್ತಿಯಿಂದ ಕೂಡಿರುತ್ತೀರಿ. ಆದರೆ ಹಬ್ಬದ ಹೊತ್ತಿನಲ್ಲಿ ಹೆಚ್ಚು ಕೆಲಸದಿಂದಾಗಿ ಹೊತ್ತಿಗೆ ಇಲ್ಲದ ಊಟ ಅಥವಾ ಕಳೆಯುವ ನಿದ್ರೆ ನಿಮ್ಮ ಆರೋಗ್ಯಕ್ಕೆ ತೊಂದರೆ ಮಾಡಬಹುದು. ಆಸಿಡಿಟಿ, ಹೊಟ್ಟೆ ಉರಿವು ಅಥವಾ ತಲೆನೋವಿಗೆ ಆಸ್ಪದವಿರಬಹುದು. ಸರಿಯಾದ ಆಹಾರ ಕ್ರಮ, ನೀರಿನ ಸೇವನೆ ಮತ್ತು ಸರಳವಾದ ಉಪವಾಸದಿಂದ ಆರೋಗ್ಯ ನಿರ್ವಹಣೆ ಸಾಧ್ಯ. ನಿತ್ಯ ಯೋಗ, ಶಾಂತ ಮಂತ್ರ ಪಠಣದಿಂದ ನಿಮ್ಮ ದೇಹ ಹಾಗೂ ಮನಸ್ಸಿಗೆ ಸಮತೋಲನ ದೊರೆಯುತ್ತದೆ. ಆರೋಗ್ಯದ ಪಾಲನೆಯು ಇಂದು ಶಕ್ತಿ ಪುನರ್ಸ್ಥಾಪನೆಗೆ ಬಹುಮುಖ್ಯ. ಎಣ್ಣೆ ಮಸಾಜ್ ಅಥವಾ ಉಷ್ಣಜಲ ಸ್ನಾನದಿಂದ ದೇಹಕ್ಕೆ ಶ್ರಮ ನಿವಾರಣೆ ಸಿಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಮನೆಯಲ್ಲಿರುವ ಹಬ್ಬದ ಸಂಭ್ರಮವು ಹೃದಯವನ್ನು ಉಲ್ಲಾಸದಿಂದ ತುಂಬಿಸುತ್ತದೆ. ಪತ್ನಿ, ಪತಿ ಅಥವಾ ಮಕ್ಕಳೊಂದಿಗೆ ಶುಭ ಕಾರ್ಯಗಳಲ್ಲಿ ತೊಡಗುವಿರಿ. ಧಾರ್ಮಿಕ ಕಾರ್ಯ, ಲಕ್ಷ್ಮೀ ಪೂಜೆ ಇತ್ಯಾದಿಗಳ ಮೂಲಕ ಮನೆಯಲ್ಲೊಂದು ವೈಭೋಗದ ವಾತಾವರಣ ಇರುತ್ತದೆ. ಹಿರಿಯರ ಆಶೀರ್ವಾದ ಮತ್ತು ಮಕ್ಕಳ ಚುಟುಕು ಮಾಡಿದ ಸಂಭ್ರಮ ನಿಮ್ಮ ಮನಸ್ಸಿಗೆ ಸಂತೋಷ ತರಲಿದೆ. ಸಂಬಂಧಗಳಲ್ಲಿ ಪ್ರೀತಿಯ ಮಾತು, ಗೌರವಪೂರ್ಣ ನಡೆ ಇಂದು ನವಚೈತನ್ಯ ತುಂಬುವಂತಾಗುತ್ತದೆ. ವಿವಾಹಿತರಿಗೆ ಸಂಗಾತಿಯ ಸಹಕಾರ, ಶೃಂಗಾರದ ಸಮಾಧಾನ ಮತ್ತು ಆತ್ಮೀಯತೆ ಹೆಚ್ಚುವ ಯೋಗವಿದೆ. ನಿರ್ಣಾಯಕ ಕುಟುಂಬ ನಿರ್ಧಾರಗಳಿಗೆ ಇಂದು ಉತ್ತಮ ಸಮಯ. ವೀಕ್ಷಕರೇ, ನೀವು ಇಂದು ವರಮಹಾಲಕ್ಷ್ಮಿ ಹಬ್ಬದ ಅಂಗವಾಗಿ ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಂತ ಶ್ರೇಷ್ಠ.
ಲಕ್ಷ್ಮೀದೇವಿಗೆ ಕಂಕಣಾರ್ಚನೆ, ಹಣ್ಣು ಪೂಜೆ ಹಾಗೂ ಬಡ ಮಹಿಳೆಯರಿಗೆ ಸೌಭಾಗ್ಯ ದಾನ ಮಾಡುವ ಮೂಲಕ ಶುಭ ಫಲ ಪಡೆಯಬಹುದು. ಓಂ ಶ್ರೀಂ ಹ್ರೀಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 108 ಬಾರಿ ಪಠಿಸಿದರೆ ಮನಸ್ಸಿನಲ್ಲಿ ಧೈರ್ಯ, ಮನೋಬಲ ಹಾಗೂ ಆರ್ಥಿಕ ಶಕ್ತಿಯ ಪೂರಕ ತೇಜಸ್ಸು ಬೆಳೆಯುತ್ತದೆ. ಬಟ್ಟೆ, ಸೀರೆ, ತೆಂಗಿನಕಾಯಿ, ವಸ್ತ್ರ ಇತ್ಯಾದಿಗಳ ದಾನ ಇಂದು ಪುಣ್ಯ ಕಾರ್ಯವಾಗುತ್ತದೆ. ಲಕ್ಷ್ಮೀದೇವಿಗೆ ಹಾಲು, ತುಪ್ಪ ಹಾಗೂ ಕೇಸರಿ ಸೇರ್ಪಡೆಯಿಂದ ಪಾಯಸ ನೈವೇದ್ಯ ಸಲ್ಲಿಸುವುದು ಶುಭ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಬುದ್ಧಿಮತ್ತೆ, ಉತ್ಸಾಹ ಮತ್ತು ದೈವಭಕ್ತಿಯ ಸಂಕೇತವಾಗಿದೆ. ಈ ದಿನದ ನಿಮ್ಮ ಉದ್ದೇಶಗಳ ಸಾಧನೆಗೆ ಈ ಸಂಖ್ಯೆಯ ಪ್ರಭಾವ ಸಹಾಯಕವಾಗಲಿದೆ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ನಿಮ್ಮ ಶಕ್ತಿಯನ್ನು, ಉತ್ಸಾಹವನ್ನು ಹಾಗೂ ಶ್ರೀಮಂತಿಕೆಯ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಕೆಂಪು ಉಡುಗೆ, ಪುಷ್ಪ ಅಥವಾ ಕಂಕಣದ ಬಳಕೆ ದೇವಿಯ ಕೃಪೆ ಪಡೆಯಲು ಶ್ರೇಷ್ಠ. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 10:30. ಈ ಸಮಯದಲ್ಲಿ ಲಕ್ಷ್ಮೀ ಪೂಜೆ, ದಾನ ಧರ್ಮ ಮತ್ತು ಆರ್ಥಿಕ ನಿರ್ಧಾರಗಳು ಅತ್ಯಂತ ಲಾಭದಾಯಕ. ಈ ಸಮಯದಲ್ಲಿ ನಿಮ್ಮ ಮನಸ್ಸು ಶುದ್ಧವಾಗಿದ್ದು ಪ್ರಾರ್ಥನೆಗೆ ಶ್ರೇಷ್ಠ ಸಮಯ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವರಮಹಾಲಕ್ಷ್ಮಿ ಹಬ್ಬದ ಪವಿತ್ರ ದಿನವು ವೃಷಭ ರಾಶಿಯವರಿಗೆ ಹೊಸ ಭರವಸೆ, ನೆಮ್ಮದಿ ಹಾಗೂ ಧನಲಾಭದ ಸೂಚನೆ ನೀಡುತ್ತದೆ. ಧೈರ್ಯ, ಸ್ಥಿರತೆ ಮತ್ತು ಕಲ್ಪನೆ ಶಕ್ತಿಯ ಸಹಾಯದಿಂದ ನೀವು ದಿನವನ್ನು ಉತ್ತಮವಾಗಿ ನಡೆಸಿಕೊಳ್ಳುವಿರಿ. ಮನಸ್ಸಿನಲ್ಲಿ ಶುಭ ವಿಚಾರಗಳು ಮೂಡಬಹುದು. ಧರ್ಮ, ಸಂಸ್ಕೃತಿ, ಕುಟುಂಬ ಮತ್ತು ದೇವಾರಾಧನೆಗೆ ಹೆಚ್ಚಿನ ಒತ್ತಿಗೆ ಇರುವ ದಿನವಿದು. ಮನೆಯ ಸ್ತ್ರೀಯರು ವ್ರತಪಾಲನೆ, ಪೂಜಾ ಕಾರ್ಯಗಳಲ್ಲಿ ತೊಡಗುವುದರಿಂದ ಗೃಹ ಸೌಹಾರ್ದತೆ ಇರುತ್ತದೆ. ಇಂದಿನ ದಿನ ಶ್ರದ್ಧೆ, ಶ್ರಮ ಮತ್ತು ಸಂಯಮದ ಫಲವಾಗಿ ಯಶಸ್ಸು ತರಬಲ್ಲದು. ವಿಶ್ವಾಸಾರ್ಹ ಸ್ನೇಹಿತರಿಂದ ಬೆಂಬಲ ಲಭಿಸುವ ಸೂಚನೆ ಇದೆ. ಇಂದು ಹೆಚ್ಚು ನಂಬಿಕೆ ಇಟ್ಟು ಕೆಲಸ ಮಾಡಿದರೆ ಅದಕ್ಕೆ ಫಲವು ಸಿಗುವುದು ಖಚಿತ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ವೃಷಭ ರಾಶಿಯ ಉದ್ಯೋಗಸ್ಥರಿಗೆ ಇಂದು ಸ್ಥಿರತೆ, ಶಾಂತಿ ಮತ್ತು ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸಲು ಅನುವು ದೊರೆಯುತ್ತದೆ. ಕೆಲಸದ ಸ್ಥಳದಲ್ಲಿ ಶ್ರೇಷ್ಠತೆ ತೋರಲು ಸೂಕ್ತವಾದ ಯೋಜನೆಗಳು ಮೈದಾನಕ್ಕಿಳಿಯಬಹುದು. ಸೀನಿಯರ್ ಅಧಿಕಾರಿಗಳಿಂದ ಮೆಚ್ಚುಗೆ, ಕೆಲವು ಪ್ರೋತ್ಸಾಹಾತ್ಮಕ ಮಾತುಗಳು ದೊರೆಯಬಹುದು. ಹೊಸ ಕಲಿಕೆ, ತರಬೇತಿ ಅಥವಾ ದಾಖಲೆ ಜವಾಬ್ದಾರಿ ಸ್ವೀಕೃತಿಯಾಗಬಹುದಾದ ದಿನವಿದು. ವ್ಯಾಪಾರದಲ್ಲಿ ಹೊಸ ವ್ಯವಹಾರ ಪ್ರಾರಂಭಿಸುವ ಯೋಗವಿದೆ. ಹಬ್ಬದ ಸಂದರ್ಭದಲ್ಲಿನ ವಿಶೇಷ ಮಾರಾಟ, ಗ್ರಾಹಕ ಸಂಬಂಧದ ಪುನರ್ಸ್ಥಾಪನೆ ಅಥವಾ ಹೊಸ ಒಪ್ಪಂದಗಳಿಗೆ ಉತ್ತಮ ದಿನ. ಬಹುಜನರ ಜೊತೆ ಯೋಜನೆ ರೂಪಿಸುವವರು ಸಹ ಕಾರ್ಯತತ್ಪರತೆಯ ಮೂಲಕ ಯಶಸ್ಸು ಕಂಡುಕೊಳ್ಳುವರು. ಕೆಲಸದಲ್ಲಿ ನಂಬಿಕೆ, ಶ್ರದ್ಧೆ ಇವತ್ತು ಪ್ರಮುಖ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣದ ವಿಚಾರದಲ್ಲಿ ಇಂದಿನ ದಿನ ಶುಭ. ದೇವಿಯ ಕೃಪೆಯಿಂದ ಐಶ್ವರ್ಯದಲ್ಲಿ ಬೆಳಕು ಕಾಣಬಹುದು. ಆಕಸ್ಮಿಕ ಹಣದ ಹರಿವು, ಸಾಲ ವಾಪಸ್ಸು ಅಥವಾ ಹಳೆಯ ಬಾಕಿ ಹಣ ದೊರೆಯಬಹುದಾದ ಯೋಗವಿದೆ. ಹಬ್ಬದ ಖರ್ಚುಗಳಿದ್ದರೂ ನೀವು ಬದ್ಧತೆಯೊಂದಿಗೆ ಸಂಯಮವಾಗಿ ನಡೆಸಿದರೆ ಸಮಸ್ಯೆ ಏನಿಲ್ಲ. ಬಡ್ಡಿದರ ಹೂಡಿಕೆ, ಚಿನ್ನಾಭರಣ ಖರೀದಿ ಅಥವಾ ಮೌಲ್ಯಯುತ ಉಡುಗೊರೆಗಳ ಖರ್ಚಿಗೆ ಸೂಕ್ತ ಸಮಯ. ಕೂಡಲೇ ವಿತ್ತ ನಿರ್ವಹಣೆಯ ಹೊಸ ತಂತ್ರ ಜಾರಿಯಾಗಬಹುದು. ಕುಟುಂಬದ ಒಳಹರಿವು, ಬಾಹ್ಯ ಹರಿವಿನಲ್ಲಿ ಸಮತೋಲನ ಅಗತ್ಯ. ವ್ಯರ್ಥ ಖರ್ಚಿಗೆ ಎಚ್ಚರಿಕೆ ವಹಿಸಿ. ಸಂಬಂಧಿಕರಿಂದ ಸಹಾಯಧನದ ಸಾಧ್ಯತೆ. ಈ ದಿನ ಹಣ ಸಂಪಾದನೆಯ ಹೊಸ ಮಾರ್ಗಗಳು ಯೋಚನೆಗೆ ಬರಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಶ್ರೇಷ್ಠ ಸ್ಥಿತಿ ಕಾಣಬಹುದಾದ ದಿನ. ದೈಹಿಕ ಶಕ್ತಿ, ಮಾನಸಿಕ ನೆಮ್ಮದಿ ಈ ಎರಡೂ ಕೂಡ ಸಹಾಯಕರಾಗುತ್ತವೆ. ಹತ್ತಿರದವರೆಲ್ಲರೊಡನೆ ತೊಂದರೆ ರಹಿತ ದಿನವನ್ನು ಕಳೆಯುವಿರಿ. ಆದರೆ ಹೆಚ್ಚು ನಿಲ್ಲದೆ ಕೆಲಸ ಮಾಡಿದರೆ ದೈಹಿಕ ನಿದ್ದೆಯ ಕೊರತೆ, ಮೂತ್ರಪಿಂಡ, ಗ್ಯಾಸ್ಟ್ರಿಕ್ ಸಂಬಂಧಿ ಸಮಸ್ಯೆಗಳಾಗಬಹುದು. ಪೂಜೆ, ತೊದಲಾಟ, ಕೂದಲಿಗೆ ಎಣ್ಣೆ ಹಾಕುವುದು ಇಂತಹ ಪರಿಸ್ಥಿತಿಗಳ ತಂಪಾಗಿಸಲು ಸಹಕಾರಿ. ಹಬ್ಬದ ಭೋಗ ತಿನ್ನುವಾಗ ಸಾತ್ವಿಕತೆಯ ನಿಯಮ ಪಾಲಿಸುವುದು ಉತ್ತಮ. ಖಚಿತವಾಗಿ ನಿದ್ರೆ ಪಡೆದು ನೀರಿನ ಸೇವನೆ ಹೆಚ್ಚಿಸಿ. ಮನಸ್ಸಿಗೆ ಶಾಂತಿ ನೀಡಲು ಮಂತ್ರ ಪಠಣ, ಧ್ಯಾನ ಸಹಕಾರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಕುಟುಂಬದೊಂದಿಗೆ ಸಮಯ ಕಳೆಯುವುದು ಅತ್ಯಂತ ಸಂತೋಷದಾಯಕ. ಹೆಣ್ಣು ಮಕ್ಕಳು ಅಥವಾ ಧರ್ಮಪತ್ನಿಯವರು ಪೂಜಾ ಕಾರ್ಯದಲ್ಲಿ ನಿರತರಾಗಿರುವ ದೃಶ್ಯ ಮನಸ್ಸಿಗೆ ನಂದಿಸುತ್ತವೆ. ಅವರಿಗಾಗಿ ನೀವು ಕೈ ಜೋಡಿಸಿ ಸಹಾಯ ಮಾಡಿದರೆ ಸಂಬಂಧ ಗಾಢವಾಗುತ್ತದೆ. ಹಿರಿಯರ ಆಶೀರ್ವಾದ, ಮಕ್ಕಳ ನಗು ಇವೆಲ್ಲ ಇಂದು ಮನೆಯ ವಾತಾವರಣವನ್ನು ಆನಂದಮಯವಾಗಿಸುತ್ತದೆ. ವಿವಾಹಿತರಿಗೆ ಸಂವಾದದಲ್ಲಿ ಜೋತು ಬಂದ ಒಡನಾಟ, ಮನಸ್ಸಿನ ಅರ್ಥೈಸಿಕೊಳ್ಳುವ ಶಕ್ತಿ ಬೆಳೆಯುತ್ತದೆ. ಏಕಾಂಗಿಗಳಿಗೆ ಪೋಷಕರೊಡನೆ ಅನುಬಂಧ ಹೆಚ್ಚಾಗುವ ಸಮಯ. ಕುಟುಂಬ ನಿರ್ಧಾರಗಳಲ್ಲಿ ಸಕಾರಾತ್ಮಕ ಭಾಗವಹಿಸುವಿರಿ. ವೀಕ್ಷಕರೇ, ನೀವು ಇಂದು ಲಕ್ಷ್ಮೀದೇವಿಗೆ ಮೀಸಲಾದ ದಿನವಾದುದರಿಂದ ಆಧ್ಯಾತ್ಮದಲ್ಲಿ ತೊಡಗುವುದು ಅಪಾರ ಪುಣ್ಯ.
ದೇವಿಗೆ ಸುವರ್ಣ ವರ್ಣದ ವಸ್ತ್ರ, ಹಾಲಿನ ಪಾಯಸ ಹಾಗೂ ವಟವೃಕ್ಷದ ಲವಂಗವನ್ನಿಟ್ಟ ಪೂಜೆ ಮಹತ್ವಪೂರ್ಣ. ಓಂ ಲಕ್ಷ್ಮೀ ಚ ವಿದ್ಯಾಯೇ ಚ ಅಶೋಕಾಯೇ ನಮೋ ನಮಃ ಎಂಬ ಮಂತ್ರವನ್ನು 108 ಬಾರಿ ಪಠಿಸಬೇಕು. ಇಂದಿನ ಪೂಜೆಯಲ್ಲಿ ಮನಸ್ಸು ಕೇಂದ್ರೀಕರಿಸಿ ಪೂರ್ಣ ಶ್ರದ್ಧೆಯಿಂದ ಭಾಗವಹಿಸುವುದು ಉತ್ತಮ. ಮಹಿಳೆಯರಿಗೆ ತಂಬೂಲ, ವಸ್ತ್ರ, ಕಾಂಕಣದ ದಾನ ಇವು ಹಬ್ಬದ ಪೂಜಾ ಕ್ರಮದ ಭಾಗವಾಗಿ ಪುಣ್ಯಕಾರಿಯಾಗಬಹುದು. ಪಿತೃಪೂಜಾ ಸೇವೆಯು ಇಂದು ವಿಶೇಷ ಫಲ ನೀಡಬಹುದು. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಕುಟುಂಬ ಸಾಮರಸ್ಯ, ಭೋಗವಿಲಾಸ ಮತ್ತು ಆರ್ಥಿಕ ಶ್ರೇಯಸ್ಸಿಗೆ ಸಂಕೇತ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನಿಷ್ಠೆ, ನೆಮ್ಮದಿ ಮತ್ತು ಸುಸ್ಥಿರತೆ ದೊರೆಯುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಈ ಬಣ್ಣವು ಹೊಸತನ್ನು ಆಕರ್ಷಿಸುತ್ತದೆ, ಪುಣ್ಯತೆಯನ್ನು ಪ್ರತಿಬಿಂಬಿಸುತ್ತದೆ. ಲಕ್ಷ್ಮೀ ಕಟಾಕ್ಷ ಪ್ರಾಪ್ತಿಗೆ ಈ ಬಣ್ಣವಿನ ಉಪಯೋಗ ಶ್ರೇಷ್ಠ. ಶುಭ ಸಮಯ ಬೆಳಗ್ಗೆ 10:15 ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ದೇವಿಗೆ ಪೂಜೆ, ಹಣಕಾಸು ನಿರ್ಧಾರಗಳು ಮತ್ತು ಖರೀದಿಗೆ ಉತ್ತಮ. ಮನಸ್ಸಿನಲ್ಲಿ ತಾಜಾತನ ಹಾಗೂ ಉತ್ಸಾಹ ಈ ವೇಳೆಗೆ ಹೆಚ್ಚಾಗುತ್ತದೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇನ್ನು ನಿಮಗೆ ಹೊಸ ಉತ್ಸಾಹದ ಅನುಭವವಾಗಬಹುದು. ವಿವೇಕ ಬುದ್ಧಿ ಮತ್ತು ವೈಚಾರಿಕ ಶಕ್ತಿ ಇಂದು ಹೆಚ್ಚು ಚುರುಕಾಗಿರುತ್ತದೆ. ಹಬ್ಬದ ಪ್ರಯುಕ್ತ ಮನಸ್ಸು ಭಕ್ತಿಯಿಂದ ಕೂಡಿದ್ದು ಶಾಂತಿ ದೊರೆಯುತ್ತದೆ. ಸೃಜನಶೀಲತೆಯೊಂದಿಗೆ ಸಾಮಾಜಿಕ ಜವಾಬ್ದಾರಿ ಸಮತೋಲನವಾಗಿ ಬೆಳೆದು ಬರುವ ದಿನವಿದು. ವರಮಹಾಲಕ್ಷ್ಮಿ ಹಬ್ಬದ ಮಹತ್ವದಿಂದ ನಿಮ್ಮ ಮನೆಯಲ್ಲಿ ಶ್ರದ್ಧಾ ಮತ್ತು ಭಕ್ತಿ ತುಂಬಿರುತ್ತದೆ. ಕುಟುಂಬದ ಸದಸ್ಯರೊಂದಿಗೆ ಸಂಪೂರ್ಣ ದಿನವನ್ನು ಸಂತೋಷದಿಂದ ಕಳೆಯುವ ಯೋಗವಿದೆ. ನಿಮಗೆ ಇಂದಿನ ದಿನನವೇನು ಸಕಾರಾತ್ಮಕ ಚಲನೆ ನೀಡಬಲ್ಲದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಸಹೋದ್ಯೋಗಿಗಳ ಸಹಕಾರ ಹಾಗೂ ಮೇಲಧಿಕಾರಿಗಳ ಮೆಚ್ಚುಗೆಯು ಇಂದಿನ ದಿನದ ವೈಶಿಷ್ಟ್ಯ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಬಹುಮಟ್ಟಿಗೆ ಪ್ರಯೋಜನಕಾರಿ ಎಂದು ತೋರಿಬರುತ್ತದೆ. ಸಂವಹನ ಕೌಶಲದಿಂದ ಕೆಲ ಗೊಂದಲಗಳನ್ನು ನಿವಾರಿಸಲು ಸಾಧ್ಯವಾಗುತ್ತದೆ. ಇತ್ತೀಚೆಗೆ ನಿಧಾನಗತಿಯಲ್ಲಿ ನಡೆದ ಕೆಲಸಗಳು ಇಂದು ತ್ವರಿತವಾಗುವ ಯೋಗವಿದೆ. ಸರ್ಕಾರದ ಅಥವಾ ಅಧಿಕೃತ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರಿಗೆ ಕೆಲ ಮುಕ್ತಾಯದ ಅಥವಾ ಉತ್ತಮ ಸುದಿನ ಶುಭಾರಂಭವಾಗುವ ಸಾಧ್ಯತೆ ಇದೆ. ವ್ಯಾಪಾರದ ಕ್ಷೇತ್ರದಲ್ಲಿ ಹೊಸ ವ್ಯವಹಾರ ಆಫರ್ಗಳು, ಔತಣಕೂಟಗಳ ಮೂಲಕ ಹೊಸ ಸಂಪರ್ಕಗಳ ರೂಪದಲ್ಲಿ ಬಲಿಷ್ಠ ಅವಕಾಶಗಳು ಲಭಿಸಬಹುದಾದ ದಿನ. ಬಿಲ್ಲಿಂಗ್ ಡೀಲ್ಗಳು ಮುಕ್ತಾಯಗೊಳ್ಳುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣದ ಹರಿವಿನಲ್ಲಿ ನಿರೀಕ್ಷಿತ ಸುಧಾರಣೆ ಕಂಡುಬರಬಹುದು. ಕೆಲವರಿಗೆ ಬಾಕಿ ಇದ್ದ ಹಣದ ಮರುಪಾವತಿ ಅಥವಾ ಅನಿರೀಕ್ಷಿತ ಲಾಭದ ಸಂಭವವಿದೆ. ಹಬ್ಬದ ಖರ್ಚುಗಳನ್ನು ಸಮತೋಲನದಿಂದ ನಿರ್ವಹಿಸುವ ಅಗತ್ಯವಿದೆ. ಚಿನ್ನಾಭರಣ ಅಥವಾ ಇತರೆ ಮಾಲಿನ್ಯ ಖರೀದಿಗೆ ಕುಟುಂಬದವರ ಒತ್ತಾಯವಿದ್ದರೂ ಬಜೆಟ್ನಲ್ಲಿ ಸೀಮಿತವಾಗಿ ನಿರ್ಧಾರ ತೆಗೆದುಕೊಳ್ಳುವುದು ಶ್ರೇಯಸ್ಕರ. ಸಾಲ ತೆಗೆದು ಖರೀದಿ ಮಾಡುವ ಯೋಗವಿದ್ದರೆ ಅದನ್ನು ಮುಂದೂಡುವುದು ಉತ್ತಮ. ಹಣಕಾಸು ಯೋಜನೆಗೆ ಇವತ್ತು ಉತ್ತಮ ಸಮಯ, ಆದರೆ ಹೊಸ ಹೂಡಿಕೆಗಳಲ್ಲಿ ತಾಳ್ಮೆ ವಹಿಸಿ. ನಿಮಗೆ ಆಯಾ ಕ್ಷೇತ್ರದಲ್ಲಿ ತಜ್ಞರ ಸಲಹೆ ಅನಿವಾರ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ಸಿದ್ಧಾಂತಗಳನ್ನು ಪಾಲಿಸುತ್ತಾ ಸರಿಯಾದ ದಿನಚರ್ಯೆ ಇಟ್ಟುಕೊಂಡರೆ ಆರೋಗ್ಯ ಸುಧಾರಿತವಾಗಿರುತ್ತದೆ. ಆದರೆ ಎದೆಮೂಳೆಯಲ್ಲಿ ಜೀಗೆ, ನರಗಳ ಬಂಧ ಅಥವಾ ತೀವ್ರ ನಿರೀಕ್ಷೆಯಿಂದ ಉಂಟಾಗುವ ತಲೆನೋವು ಸಾಧ್ಯವಿದೆ. ಹಬ್ಬದ ಖಾತರಿಯಲ್ಲಿ ಹೆಚ್ಚು ತೈಲಯುಕ್ತ ಆಹಾರ ಸೇವನೆ, ಅತಿ ಸಂತೋಷದಿಂದ ಮಿತಿವಿರುದ್ಧ ಕ್ರಿಯೆಗಳನ್ನು ತಪ್ಪಿಸಿ. ಪ್ರಾಣಾಯಾಮ, ದೀಪಮಾಲಾ ಧ್ಯಾನದಿಂದ ಶಾಂತಿಯುಂಟು ಮಾಡಿ. ನಡಿಗೆ ಅಥವಾ ಸ್ವಲ್ಪವಾದರೂ ವ್ಯಾಯಾಮ ಈ ದಿನಕ್ಕೆ ಸಹಾಯಕರಾಗುತ್ತದೆ. ಹತ್ತಿರದ ವ್ಯಕ್ತಿಯ ಆರೋಗ್ಯ ಸಂಬಂಧಿತ ವಿಷಯವು ನಿಮ್ಮ ಚಿಂತೆಗೆ ಕಾರಣವಾಗಬಹುದು. ಆದರೂ ಭಯಕ್ಕಿಂತ ನಿಭಾಯಿಸುವ ಶಕ್ತಿ ಹೆಚ್ಚು ಎಂಬ ಬುದ್ಧಿವಂತಿಕೆ ಇಂದಿನ ಆಯುಧ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಮನೆಯಲ್ಲಿರುವ ಹಬ್ಬದ ಸಂಭ್ರಮ, ಬಂಧುಗಳ ಭೇಟಿಯಿಂದ ಸಂತೋಷದ ವಾತಾವರಣ ಉಂಟಾಗುತ್ತದೆ. ಪತ್ನಿ ಪತಿಗೆ ಉಡುಗೊರೆ ನೀಡುವುದು, ಮಕ್ಕಳೊಂದಿಗೆ ಹಣೆಯಾಡುವ ಕ್ಷಣಗಳು ಮನಸ್ಸಿಗೆ ಆರಾಮ ನೀಡುತ್ತದೆ. ಸಂಬಂಧಗಳಲ್ಲಿ ನಿಖರತೆ, ಗೌರವಪೂರ್ಣ ಶಿಷ್ಟಾಚಾರ ಇಂದಿನ ದಿನವನ್ನು ಮಧುರಗೊಳಿಸಲಿದೆ. ಹಿರಿಯರ ಆಶೀರ್ವಾದ ಪಡೆಯಲು ಸಮಯ ಕಳೆಯುವುದು ಉತ್ತಮ. ಕೆಲವು ಕುಟುಂಬದ ವಿಚಾರಗಳಲ್ಲಿ ನಿಮ್ಮ ಸಲಹೆ ನಿರ್ಣಾಯಕವಾಗಬಹುದು. ವಿವಾಹದ ನಿರೀಕ್ಷೆಯಲ್ಲಿ ಇರುವವರು ಉತ್ತಮ ಸಂಬಂಧದ ಸಾಧ್ಯತೆ ಬಗ್ಗೆ ಕುಟುಂಬದಿಂದ ಸುದ್ದಿ ಕೇಳಬಹುದಾದ ಯೋಗವಿದೆ. ಗೃಹಸ್ಥಾಶ್ರಮದಲ್ಲಿ ಸಂತೋಷ ಮತ್ತು ನೆಮ್ಮದಿ ತುಂಬುವ ದಿನ. ವೀಕ್ಷಕರೇ, ನೀವು ಇಂದು ಆಧ್ಯಾತ್ಮದ ಕಡೆಗೆ ಹೆಚ್ಚಿನ ತಿರುಗು. ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಪಾಲ್ಗೊಳ್ಳುವುದು ಮಾತ್ರವಲ್ಲದೆ ದೇವಿಗೆ ಅರ್ಪಿಸುವ ನೈವೇದ್ಯ, ಮಂತ್ರಪಠಣದಿಂದ ಮನಸ್ಸಿಗೆ ತೃಪ್ತಿ. ಓಂ ಮಹಾಲಕ್ಷ್ಮೀ ಚ ವಿದ್ಮಹೆ ವಿಷ್ಣುಪತ್ನಿ ಚ ಧೀಮಹಿ ಮಂತ್ರಪಠಣದಿಂದ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗುವುದು. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಯೋಗವಿದೆ. ಗೃಹದೇವತೆಯ ಆರಾಧನೆಯು ಪೌರಾಣಿಕ ಶಕ್ತಿ ನೀಡಬಲ್ಲದು.
ಸಹಾಯಧನ, ಭೋಜನದಾನ ಅಥವಾ ಹೊಸ ವಸ್ತ್ರಗಳ ದಾನದಿಂದ ಪುಣ್ಯ ದೊರೆಯುವುದು. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸಂತೋಷ, ಆಧ್ಯಾತ್ಮಿಕ ಸ್ಪರ್ಶ ಮತ್ತು ಶ್ರದ್ಧಾಪೂರ್ಣ ಪ್ರಪಂಚವನ್ನು ಪ್ರತಿನಿಧಿಸುತ್ತದೆ. ನೀವು ನಿಶ್ಚಯಿಸಿದ ಕಾರ್ಯಗಳಿಗೆ ಇಂದು ಈ ಸಂಖ್ಯೆಯ ಪ್ರಭಾವ ತುಂಬಾ ಅನುಕೂಲಕರವಾಗಿದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನಿಮ್ಮ ಮನಸ್ಸಿಗೆ ಶಾಂತಿ, ಚೈತನ್ಯ ಹಾಗೂ ಭಾವನಾತ್ಮಕ ಸ್ಥಿರತೆ ನೀಡುತ್ತದೆ. ಈ ಬಣ್ಣದ ಬಟ್ಟೆ ಧರಿಸುವುದು ಅಥವಾ ನೈವೇದ್ಯದಲ್ಲಿ ಈ ಬಣ್ಣದ ಹಣ್ಣು ಬಳಸುವುದು ಶುಭ. ಶುಭ ಸಮಯ ಮಧ್ಯಾಹ್ನ 1:15 ರಿಂದ ಮಧ್ಯರಾತ್ರಿ 3 ಗಂಟೆ. ಈ ಸಮಯದಲ್ಲಿ ಪೂಜೆ, ದೇವಿಗೆ ಹಾರಾರ್ಪಣೆ ಹಾಗೂ ಆರ್ಥಿಕ ನಿರ್ಧಾರಗಳಾದ ಹೊಸ ಯೋಜನೆ ಆರಂಭಿಸುವುದು ಉತ್ತಮ. ಈ ಸಮಯದಲ್ಲಿ ದೇವಿಗೆ ಸಮರ್ಪಿತ ಮನಸ್ಸಿನಿಂದ ಮಾಡಿದ ಪ್ರಾರ್ಥನೆ ಫಲ ನೀಡುವುದು. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ಮನಸ್ಸಿನಲ್ಲಿ ನೆಮ್ಮದಿಯನ್ನು ಹಾಗೂ ಮನೋಬಲವನ್ನು ಅನುಭವಿಸುವ ಯೋಗವಿದೆ. ವರಮಹಾಲಕ್ಷ್ಮಿ ಹಬ್ಬದ ಈ ಪವಿತ್ರ ದಿನದ ಪವಾಡ ಶಕ್ತಿಯಿಂದ ನಿಮ್ಮ ಮನಸ್ಸಿಗೆ ನಂಬಿಕೆ, ನಿರ್ಧಾರ ಶಕ್ತಿ ಮತ್ತು ಧೈರ್ಯ ಹೆಚ್ಚಾಗಲಿದೆ. ಮನೆಯಲ್ಲಿ ಹಬ್ಬದ ಸಂಭ್ರಮ, ಶುದ್ಧತೆಯ ಕಾರ್ಯ ಹಾಗೂ ಆಧ್ಯಾತ್ಮದ ಶಕ್ತಿ ಪ್ರತಿಫಲಿಸುತ್ತದೆ. ಇಂದು ನಿಮ್ಮ ಶ್ರಮವು ಫಲ ನೀಡುವ ದಿನವಾಗಿದೆ. ಚುರುಕುತನ, ತಾಳ್ಮೆ ಮತ್ತು ಪ್ರಾಮಾಣಿಕತೆಯಿಂದ ನೀವು ಮುಂದೆ ಸಾಗುವಿರಿ. ಹೊಸ ಯೋಚನೆಗಳಿಗೆ ಹಾಗೂ ಜೀವನದಲ್ಲಿ ನಿರ್ಧಾರ ತಲುಪಲು ಇದು ಅನುಕೂಲಕರ ದಿನವಾಗಿದೆ. ನಂಬಿಕೆಗೆ ಮೌಲ್ಯ ನೀಡಿ ಆತ್ಮಸ್ಥೈರ್ಯದಿಂದ ನಿರ್ಧಾರ ಕೈಗೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನಿಮಗೆ ನವಚೈತನ್ಯ, ಹೊಸ ಆಲೋಚನೆಗಳು ಹಾಗೂ ಕೆಲಸದ ಪ್ರಗತಿಗೆ ಸಹಾಯಕ ಸನ್ನಿವೇಶಗಳು ಉದಯಿಸಬಹುದು. ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ವ್ಯಕ್ತವಾಗಬಹುದು. ಕೆಲಸದ ಒತ್ತಡ ಹೆಚ್ಚಾದರೂ ಅದು ನಿಮ್ಮ ಪರಿಣಾಮಕಾರಿ ಶಕ್ತಿಯನ್ನು ತಗ್ಗಿಸುವುದಿಲ್ಲ. ಕೆಲಸದ ಸ್ಥಳದಲ್ಲಿ ಸೌಹಾರ್ದತೆ ಇದ್ದು ಸಹೋದ್ಯೋಗಿಗಳಿಂದ ಸಹಕಾರ ಸಿಗುವ ಸಂಭವವಿದೆ. ಕೆಲಸದ ಹೊಸ ಚಿಕ್ಕ ಪ್ರಾಜೆಕ್ಟುಗಳನ್ನು ಕೈಹಿಡಿಯಲು ಇದು ಸೂಕ್ತ ಸಮಯ. ತಾಂತ್ರಿಕ ಕ್ಷೇತ್ರದಲ್ಲಿ ಇರುವವರು ನವೀನ ಉಪಕರಣ ಅಥವಾ ತಂತ್ರಜ್ಞಾನವನ್ನು ಅಳವಡಿಸಬಹುದು. ವ್ಯಾಪಾರಸ್ಥರು ಹೊಸ ವಹಿವಾಟು, ಗ್ರಾಹಕರ ಜೊತೆಗೆ ಶ್ರಮವಂತ ಸಂವಾದ ಹಾಗೂ ಆರ್ಥಿಕ ನಿಟ್ಟಿನಲ್ಲಿ ಉತ್ತಮ ನಿರ್ಧಾರಗಳನ್ನು ಕೈಗೊಳ್ಳುವ ಶಕ್ತಿ ಹೊಂದಿರುತ್ತಾರೆ. ವ್ಯವಹಾರದಲ್ಲಿ ಸಹೋದ್ಯೋಗಿಗಳ ಸಹಕಾರ ಜೊತೆಗೆ ಪುರಾತನ ಸಂಬಂಧಗಳ ಪುನರ್ಜೀವನ ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ವಿಚಾರದಲ್ಲಿ ಸಹಜತೆ ಇರುವ ದಿನ. ಹಣದ ಹರಿವಿನಲ್ಲಿ ಸಡಿಲತೆ ಇಲ್ಲದಿದ್ದರೂ ಖರ್ಚಿನಲ್ಲಿ ನಿರ್ವಹಣಾ ಮನೋಭಾವ ಬೇಕು. ಹಬ್ಬದ ಖರ್ಚುಗಳು ಅನಿವಾರ್ಯವಾದರೂ ನೀವು ಸಮತೋಲನದಿಂದ ಮುನ್ನಡೆಯುವ ಶಕ್ತಿ ಹೊಂದಿರುವಿರಿ. ಹಣದ ಬಾಕಿ ಅಥವಾ ಸಾಲದ ಮರುಪಾವತಿಗೆ ಕೆಲವು ಸುಳಿವುಗಳು ಸಿಗಬಹುದು. ಕುಟುಂಬದಿಂದಲೇ ಹಣಕಾಸು ನೆರವು ಅಥವಾ ಹಳೆಯ ಉಳಿತಾಯಗಳಿಂದ ನೆರವು ದೊರೆಯುವ ಸಾಧ್ಯತೆ ಇದೆ. ಚಿನ್ನ ಅಥವಾ ಸಂಪತ್ತು ಖರೀದಿಗೆ ಇಂದು ಕೆಲವರು ಮುಂದಾಗಬಹುದು. ಪಠ್ಯೋಪಕರಣ, ಮಕ್ಕಳ ಶಿಕ್ಷಣ ಅಥವಾ ಮನೆ ಸಂಸ್ಕಾರ ಸಂಬಂಧಿತ ಖರ್ಚುಗಳಲ್ಲಿ ಜವಾಬ್ದಾರಿ ತೋರುವಿರಿ. ಹಣವನ್ನು ದುರ್ಬಳಕೆ ಮಾಡದೆ ಯೋಚಿತವಾಗಿ ವಿನಿಯೋಗ ಮಾಡಿದರೆ ಸಮೃದ್ಧಿ ಹೆಚ್ಚುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ನಿಮ್ಮ ಆರೋಗ್ಯ ಸ್ಥಿತಿಗತಿಯಲ್ಲಿ ಸಮತೋಲನ ವೃದ್ಧಿಯಾಗಲಿದೆ. ದೇಹದಲ್ಲಿ ಸೌಖ್ಯ, ಮನಸ್ಸಿನಲ್ಲಿ ಶಾಂತಿ ಮತ್ತು ಆಹಾರದ ಪಾಲನೆ ಉತ್ತಮವಾಗಿದ್ದರೆ ಏನೇನೂ ತೊಂದರೆ ಇಲ್ಲ. ಆದರೂ ಮನಃಶಕ್ತಿಯಲ್ಲಿ ಏರುಪೇರುಗಳ ಸಂಭವವಿದೆ. ವಿಶೇಷವಾಗಿ ಮಜ್ಜೆ, ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ಕಾಡಬಹುದೆಂಬ ಸೂಚನೆ. ಹಬ್ಬದ ಆಹಾರ ಸೇವನೆಯಲ್ಲಿ ಮಿತವ್ಯಯ, ಶುದ್ಧತೆಯ ಆರೈಕೆ ಮತ್ತು ಕಾಲಪಾಲನೆಯೇ ಉತ್ತಮ ಆರೋಗ್ಯದ ಮೂಲವಾಗುತ್ತವೆ. ಹಿರಿಯರ ಆರೋಗ್ಯದ ಮೇಲೂ ನಿಗಾ ಇರಿಸಬೇಕು. ಯೋಗ, ಪ್ರಾಣಾಯಾಮ ಮತ್ತು ಹಸಿರು ಸಸ್ಯಾಹಾರದ ಸೇವನೆ ಇದನ್ನು ತಡೆಹಿಡಿಯಲು ಸಹಕಾರಿಯಾಗಬಹುದು. ನಾವು ಶಕ್ತಿಯೊಂದಿಗೆ ದಿನದ ಕಾರ್ಯಗಳಲ್ಲಿ ತೊಡಗಬೇಕಾದರೆ ದೇಹ ಮನಸ್ಸು ಸಮತೋಲನದಲ್ಲಿರಬೇಕು ಎಂಬ ಅರಿವು ಇಂದಿನ ದಿನದ ಪಾಠವಾಗಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಮನೆಯ ಅಂಗಳ ತುಂಬ ಹಬ್ಬದ ಕಳೆ ಬೀರುವ ದಿನ. ಕುಟುಂಬದವರೊಂದಿಗೆ ಸಮಯ ಕಳೆಯುವುದು, ಪೂಜಾ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದು ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತದೆ. ತಾಯಿ ಅಥವಾ ಪತ್ನಿಯೊಂದಿಗೆ ಆಧ್ಯಾತ್ಮಿಕ ಸಂಬಂಧ ಗಟ್ಟಿಯಾಗಲಿದೆ. ಹಿರಿಯರ ಆಶೀರ್ವಾದ, ಮಕ್ಕಳ ಆಟವಾಟಗಳು ಹಾಗೂ ಬಂಧು ಬಳಗದ ಒಡನಾಟದಿಂದ ಮನಸ್ಸಿಗೆ ಆನಂದ. ನಿಮ್ಮ ಶ್ರದ್ಧೆ ಮತ್ತು ಗೌರವದ ಮುಖಾಂತರ ಕುಟುಂಬದಲ್ಲಿ ಒಂದು ರೀತಿಯ ನೆಮ್ಮದಿ ಸ್ಥಾಪನೆಗೆ ಕಾರಣರಾಗುತ್ತೀರಿ. ಪತಿಯವರೊಂದಿಗೆ ಅಥವಾ ಪತ್ನಿಯವರೊಂದಿಗೆ ಸಂಬಂಧ ಸೌಖ್ಯಮಯವಾಗಿರುತ್ತದೆ. ಕೆಲವು ಅನಿರ್ಧರಿತ ಭಿನ್ನಾಭಿಪ್ರಾಯಗಳಿದ್ದರೂ ಅದು ಸಣ್ಣ ಮಾತುಕತೆಯಲ್ಲಿಯೇ ನಿವಾರಣೆಯಾಗುವುದು. ಮನಃಪೂರ್ವಕ ಸಂವಾದಕ್ಕೆ ಇಂದಿನ ದಿನ ಅನುವು ಕಲ್ಪಿಸುತ್ತದೆ. ವೀಕ್ಷಕರೇ, ನೀವು ಈ ಗುರುವಾರದಂದು ವರಮಹಾಲಕ್ಷ್ಮಿಯ ಆರಾಧನೆಯ ಮೂಲಕ ಆಧ್ಯಾತ್ಮಿಕ ಶಕ್ತಿ ಸಂಪಾದಿಸಲು ಬಹು ಅನುಕೂಲ. ಔಂ ಮಹಾಲಕ್ಷ್ಮಿಯೇ ಚ ವಿದ್ಯಮಹೇ ವಿಷ್ಣು ಪತ್ನಿಯೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಎಂಬ ದೇವಿಯ ಗಾಯತ್ರಿ ಮಂತ್ರವನ್ನು
108 ಬಾರಿ ಪಠಿಸಿದರೆ ಮಹಾಲಕ್ಷ್ಮಿಯ ಅನುಗ್ರಹ ದೊರೆಯುವ ಸಾಧ್ಯತೆ ಹೆಚ್ಚಾಗುತ್ತದೆ. ಮಹಿಳೆಯರಿಗೆ ಕಂಕಣಾರ್ಚನೆ, ಕಮಲದ ಹೂ ಮತ್ತು ಸೌಭಾಗ್ಯ ಸಾಮಗ್ರಿಗಳ ದಾನ ಬಹುಪವಿತ್ರ. ಇತರರ ಕಲ್ಯಾಣವನ್ನು ಪ್ರಾರ್ಥಿಸುವ ಮೂಲಕ ಆತ್ಮತೃಪ್ತಿಯ ಉತ್ಕೃಷ್ಟ ಅನುಭವವಾಗಬಹುದು. ಈ ದಿನ ದಾನ ಧರ್ಮ ಮತ್ತು ಪ್ರಾರ್ಥನೆಗೂ ಅತ್ಯಂತ ಪುಣ್ಯಯೋಗ. ಅದೃಷ್ಟದ ಸಂಖ್ಯೆ 6. ಇಂದು ಆಸ್ತಿ ಮುಖ್ಯ ಕಾರ್ಯಗಳಲ್ಲಿ ಯಶಸ್ಸು ತರುವ ಸಂಖ್ಯೆ. ಸಮತೋಲನ, ಹಾರ್ಮೋನಿ ಮತ್ತು ಕುಟುಂಬದ ಸೌಭಾಗ್ಯವನ್ನು ಸೂಚಿಸುವ ಸಂಕೇತ. ಅದೃಷ್ಟದ ಬಣ್ಣ ಬೆಳ್ಳಿ ಬಿಳಿ. ಇದು ಶುದ್ಧತೆ, ಮನೋಶಾಂತಿ ಮತ್ತು ಲಕ್ಷ್ಮೀದೇವಿಯ ಪವಿತ್ರತೆಯ ಸಂಕೇತ. ಈ ಬಣ್ಣದ ಉಡುಪು ಅಥವಾ ನೈವೇದ್ಯ ಪಾತ್ರದಲ್ಲಿ ಉಪಯೋಗವಿದ್ದರೆ ನಿಮ್ಮ ಪೂಜೆಗೆ ಪವಿತ್ರತೆ ದೊರೆಯಲಿದೆ. ಶುಭ ಸಮಯ ಮಧ್ಯಾಹ್ನ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 12:30. ಈ ಸಮಯದೊಳಗೆ ಪೂಜೆ, ದಾನ ಅಥವಾ ಮಹತ್ವದ ನಿರ್ಧಾರ ಕೈಗೊಂಡರೆ ದೇವಿಯ ಕೃಪೆ ಸಿಗಲಿದೆ. ನಿಮ್ಮ ಮನಸ್ಸು ಶುದ್ಧವಾಗಿದ್ದು ಆಧ್ಯಾತ್ಮಿಕ ಉತ್ಕರ್ಷಕ್ಕೆ ಸಹಾಯಕವಾಗುವುದು. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ಆತ್ಮವಿಶ್ವಾಸದಿಂದ ಕೂಡಿದ ದಿನವನ್ನು ಎದುರಿಸುತ್ತಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದ ಪವಿತ್ರ ದಿನ. ನಿಮ್ಮ ಮನಸ್ಸಿನಲ್ಲಿ ಧಾರ್ಮಿಕ ಭಾವನೆ ಮತ್ತು ಸಾಮಾಜಿಕ ಜವಾಬ್ದಾರಿ ಹೆಚ್ಚಾಗಲಿದೆ. ನಿಮ್ಮ ವ್ಯಕ್ತಿತ್ವ ಮತ್ತು ಪ್ರಭಾವ ಇತರರನ್ನು ಪ್ರೇರೇಪಿಸುವಂತೆ ಇರುತ್ತದೆ. ಹಬ್ಬದ ಕಾರಣ ಮನೆಯಲ್ಲಿ ಹರ್ಷೋಲ್ಲಾಸದ ವಾತಾವರಣ. ಕುಟುಂಬದ ಪ್ರತಿಯೊಬ್ಬ ಸದಸ್ಯನು ನಿಮ್ಮ ಮಾರ್ಗದರ್ಶನವನ್ನು ನಿರೀಕ್ಷಿಸುತ್ತಾರೆ. ನಿಮ್ಮ ಉತ್ಸಾಹ, ಗೌರವಪೂರ್ಣ ನಡೆ ಮತ್ತು ಸ್ಪಷ್ಟ ಅಭಿಪ್ರಾಯಗಳು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗುತ್ತವೆ. ನಿಮ್ಮ ಸಂಯಮ ಮತ್ತು ಧೈರ್ಯದಿಂದ ಸಮಸ್ಯೆಗಳನ್ನು ನಿಭಾಯಿಸಲು ನಿಮಗೆ ಸಾಧ್ಯವಾಗುತ್ತದೆ. ಈ ದಿನ ಬುದ್ಧಿವಂತಿಕೆಯ ಜೊತೆಗೆ ಭಕ್ತಿ ಭಾವವು ಸಮಪಾಲಿತವಾಗಿ ಇರುತ್ತದೆ. ಸಮಾಜ ಸೇವೆ ಅಥವಾ ಧರ್ಮಕರ್ಮಗಳಲ್ಲಿ ಪಾಲ್ಗೊಳ್ಳುವ ಯೋಗವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮನ್ನು ಸಾಬೀತುಪಡಿಸಿಕೊಳ್ಳಲು ಅತ್ಯುತ್ತಮ ಅವಕಾಶ. ಹಿರಿಯ ಅಧಿಕಾರಿಗಳ ಗಮನ ಸೆಳೆಯುವ ಅವಕಾಶವಿದೆ. ನೀವು ನಡೆಸುವ ಪ್ರಸ್ತಾವನೆಗಳು ಅಥವಾ ವರದಿಗಳು ಸಕಾರಾತ್ಮಕವಾಗಿ ಸ್ವೀಕಾರವಾಗಲಿವೆ. ಸಣ್ಣದುರಾದರೂ ನಿರ್ಧಾರಕಾರಿ ಬದಲಾವಣೆಗಳನ್ನು ಪ್ರಸ್ತಾಪಿಸಿ ಕಾರ್ಯತಂತ್ರವನ್ನು ರೂಪಿಸಲು ಉತ್ತಮ ಸಮಯ. ಸಿಬ್ಬಂದಿಗಳ ಜೊತೆ ಜವಾಬ್ದಾರಿಯುತವಾದ ಸಂಭಾಷಣೆಯ ಮೂಲಕ ಒಳ್ಳೆಯ ಒಡನಾಟ ಸಾಧಿಸಬಹುದು. ಕಚೇರಿಯಲ್ಲಿನ ಉದಾಸೀನತೆಯನ್ನು ನಿವಾರಿಸಲು ನೀವು ನಾಯಕತ್ವ ತೋರಿಸಬೇಕಾಗಬಹುದು. ವ್ಯವಹಾರ ಮಾಡುವವರು ಹೊಸ ಒಪ್ಪಂದಗಳ ಬಗ್ಗೆ ಮಹತ್ವದ ಚರ್ಚೆಗಳು ನಡೆಸಬಹುದು. ಹಬ್ಬದ ಮಾರಾಟ, ಗ್ರಾಹಕರ ಒತ್ತಡ ಮತ್ತು ಆಫರ್ಗಳ ನಿರ್ವಹಣೆಯಲ್ಲಿ ಯಶಸ್ಸು ದೊರೆಯುತ್ತದೆ. ವಿತರಕರೊಂದಿಗೆ ಲಾಭದಾಯಕ ಸಮರಸ್ಯ ಸಾಧಿಸುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ವಿಚಾರದಲ್ಲಿ ಇಂದು ವಿವೇಕದ ಮುಂದಾಳುತನ ಅಗತ್ಯವಿದೆ. ನಿಮ್ಮ ಖರ್ಚು ಮತ್ತು ಆದಾಯವನ್ನು ಸಮತೋಲನದಲ್ಲಿಡುವಲ್ಲಿ ಗಮನ ಹರಿಸಿ. ಹಬ್ಬದ ಖರ್ಚುಗಳಿಂದಾಗಿ ತಾತ್ಕಾಲಿಕ ಹಣದ ಒತ್ತಡ ಅನುಭವಿಸಬಹುದು. ಆದರೆ ದೇವಿಯ ಕೃಪೆಯಿಂದ ನಿಮಗೆ ನಿರೀಕ್ಷಿತ ಹಣ ವಾಪಸ್ ಬರುವ ಅಥವಾ ಕೈ ಸಿಗುವ ಯೋಗವಿದೆ. ಲಾಭದಾಯಕ ವಿನಿಮಯ, ಬಂಡವಾಳ ಹೂಡಿಕೆ ಅಥವಾ ಕುಟುಂಬದ ಹಿರಿಯರಿಂದ ಹಣಕಾಸು ನೆರವು ಸಿಗಬಹುದು. ಹಳೆಯ ಸಾಲ ತೀರಿಸುವ ಯೋಜನೆ ರೂಪಿಸುವ ಉತ್ತಮ ದಿನವಿದು. ಚಿನ್ನಾಭರಣ ಅಥವಾ ಮನೆಮೆತ್ತಿನ ಖರೀದಿಗೆ ಯೋಚನೆ ಇದ್ದರೆ ಪರಿಗಣನೆ ಮಾಡಿ, ಪ್ಲಾನ್ ಮಾಡಿ, ತ್ವರಿತ ನಿರ್ಧಾರ ಬೇಡ. ಭವಿಷ್ಯದ ಉದ್ದೇಶಗಳಿಗೆ ಧನಸಂಚಯ ಆರಂಭಿಸುವ ಉತ್ಕೃಷ್ಟ ಸಮಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ನಿಮ್ಮ ದೇಹ ದಣಿವಿನಿಂದ ಕೂಡಿರಬಹುದು, ಆದರೆ ಮನಸ್ಸು ಉತ್ಸಾಹದಿಂದ ತುಂಬಿರುತ್ತದೆ. ಇಂದಿನ ದಿನದ ಧಾರ್ಮಿಕತೆಯ ಹಿನ್ನೆಲೆಯಲ್ಲಿ ಹೃದಯದಲ್ಲಿ ಶ್ರದ್ಧಾ ಮತ್ತು ಶುದ್ಧತೆ ಅಧಿಕವಾಗಿರುತ್ತದೆ. ಇದು ನಿಮ್ಮ ಆತ್ಮಸ್ಥೈರ್ಯವನ್ನು ಉಜ್ವಲಗೊಳಿಸುತ್ತದೆ. ತಲೆನೋವು, ನರಬದ್ಧತೆ, ಬೆನ್ನು ನೋವಿನಂತಹ ಸಣ್ಣ ತೊಂದರೆಗಳು ಬರಬಹುದು. ಆದರೆ ಯೋಗ, ಧ್ಯಾನ ಮತ್ತು ಸಮತೋಲಿತ ಆಹಾರದಿಂದ ಈ ತೊಂದರೆಗಳನ್ನು ತಡೆಹಿಡಿಯಬಹುದು. ಊಟದ ಸಮಯ ಸರಿಯಾಗಿ ಅನುಸರಿಸುವುದು ಬಹುಮುಖ್ಯ. ಅತಿ ಉತ್ಸಾಹದಿಂದ ತಿನ್ನುವುದು ಅಥವಾ ಅತಿಯಾಗಿ ನಿಲ್ಲದೆ ಕೆಲಸ ಮಾಡುವುದು ದೇಹಕ್ಕೆ ನಷ್ಟ ತರಬಹುದು. ಇಂದು ಸ್ವಲ್ಪ ವಿಶ್ರಾಂತಿ ಪಡೆಯುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ನಿಮ್ಮ ಮನೆಯಲ್ಲಿ ಹಬ್ಬದ ಸಡಗರ ಮುಗಿಲು ಮುಟ್ಟಲಿದೆ. ಪತ್ನಿಯ ಸಹಕಾರ, ಮಕ್ಕಳ ಕಿರಿದಿನ ಉಲ್ಲಾಸ, ಹಿರಿಯರ ಆಶೀರ್ವಾದದಿಂದ ಮನೆಯಲ್ಲಿ ಸಂತೋಷ ತುಂಬಿರುತ್ತದೆ. ನಿಮ್ಮ ಉಪಸ್ಥಿತಿಯಿಂದ ಕುಟುಂಬದಲ್ಲಿ ಶ್ರದ್ಧೆ, ಶಿಸ್ತು ಮತ್ತು ಸಂಯಮ ಮೂಡುತ್ತದೆ. ಸ್ನೇಹಿತರು ಅಥವಾ ಸಂಬಂಧಿಕರಿಂದ ಭೇಟಿ, ಹಬ್ಬದ ಆಹ್ವಾನಗಳು ನಿಮ್ಮ ದಿನವನ್ನು ಸಂತಸದಿಂದ ತುಂಬಲಿವೆ. ಇಂದು ಮನೆಯಿಂದಲೇ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದಾದ ಸಾಧ್ಯತೆ ಇದೆ. ಸಂಬಂಧಗಳ ಪುನರ್ಸ್ಥಾಪನೆಗೆ ಈ ದಿನ ಶ್ರೇಷ್ಠ. ದಾಂಪತ್ಯ ಜೀವನದಲ್ಲಿ ಉತ್ತಮ ಸಂವಾದ, ಪ್ರೀತಿಯ ಹಂಚಿಕೆ ಮತ್ತು ಭಾವನಾತ್ಮಕ ನಿಕಟತೆ ಸಾಧ್ಯ. ಭವಿಷ್ಯ ಸಂಬಂಧಿ ನಿರ್ಧಾರಗಳನ್ನು ಮನೆಯವರೊಂದಿಗೆ ಚರ್ಚಿಸಲು ಅನುಕೂಲಕರ ಕಾಲ. ವೀಕ್ಷಕರೇ, ನೀವು ಇಂದು ದೇವಿ ಮಹಾಲಕ್ಷ್ಮಿಗೆ ಶುದ್ಧ ಮನಸ್ಸಿನಿಂದ ಮಾಡಿದ ಪೂಜೆಯು ನಿಮ್ಮ ಮನಸ್ಸಿಗೆ ಹಾಗೂ ಜೀವನಕ್ಕೆ ಹೊಸ ಬೆಳಕು ತರಲಿದೆ.
ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪತ್ನಿಯೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಎಂಬ ಮಹಾಲಕ್ಷ್ಮಿ ಗಾಯತ್ರಿ ಮಂತ್ರವನ್ನು 54 ಅಥವಾ 108 ಬಾರಿ ಪಠಿಸುವುದು ಶ್ರೇಷ್ಠ. ಲಕ್ಷ್ಮೀ ದೇವಿಗೆ ಕಂಕಣ ಅರ್ಪಣೆ, ಹೂವಿನ ಮಣಿಯಿಂದ ಅಲಂಕಾರ, ಪಾಯಸ ನೈವೇದ್ಯ, ಸೌಭಾಗ್ಯ ಸ್ತ್ರೀಯರಿಗೆ ವಸ್ತ್ರದಾನ ಇವೆಲ್ಲವೂ ಇಂದು ಶ್ರೇಯಸ್ಕರ. ಶುದ್ಧ ಹೃದಯದಿಂದ ಮಾಡಿದ ದಾನ ಪುಣ್ಯವನ್ನು ಕಳಕೊಳ್ಳುವುದಿಲ್ಲ. ಅದೃಷ್ಟದ ಸಂಖ್ಯೆ 1. ಇದು ನಾಯಕರ ಸ್ಫೂರ್ತಿ, ಧೈರ್ಯ ಮತ್ತು ಮುಂದಾಳುತನವನ್ನು ಸೂಚಿಸುವ ಸಂಖ್ಯೆ. ಇವತ್ತಿನ ಉದ್ದೇಶಗಳಿಗೆ ಅನುಕೂಲಕರ. ಅದೃಷ್ಟದ ಬಣ್ಣ ಚಿನ್ನಿ ಬಣ್ಣ. ಇದು ಶ್ರೀಮಂತಿಕೆಯ ಪ್ರಭಾವಶೀಲತೆಯ ಸಂಕೇತ. ಈ ಬಣ್ಣವನ್ನು ಉಡುಪಿನಲ್ಲಿ ಅಥವಾ ಪೂಜಾ ಉಪಕರಣಗಳಲ್ಲಿ ಬಳಸುವುದು ಧನಲಾಭದ ಸೂಚಕ. ಶುಭ ಸಮಯ ಮಧ್ಯಾಹ್ನ 12:05 ರಿಂದ ಮಧ್ಯರಾತ್ರಿ 1:55. ಈ ಸಮಯದಲ್ಲಿ ಪೂಜಾ ಕಾರ್ಯ, ಲಾಭದ ನಿರ್ಧಾರಗಳು, ಕುಟುಂಬ ಸಭೆಗಳು ಇತ್ಯಾದಿ ಹಮ್ಮಿಕೊಳ್ಳುವುದು ಶುಭದಾಯಕ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮಗೆ ಮನಸ್ಸಿನಲ್ಲಿ ಶಾಂತಿ, ಶಿಸ್ತಿನ ಚಿಂತನ ಹಾಗೂ ಕರ್ತವ್ಯದ ಪ್ರಾಮುಖ್ಯತೆ ಹೆಚ್ಚಾಗಲಿದೆ. ವರಮಹಾಲಕ್ಷ್ಮಿ ಹಬ್ಬದ ಅನುಭವದಿಂದ ಮನಸ್ಸಿಗೆ ಆಧ್ಯಾತ್ಮಿಕ ಶಕ್ತಿ ಮತ್ತು ಧೈರ್ಯ ಲಭಿಸುವ ಸಂಭವವಿದೆ. ನಿಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ನಿಭಾಯಿಸಲು ಉತ್ಸಾಹ ಶಕ್ತಿ ಇರುತ್ತದೆ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಗಂಭೀರವಾಗಿ ಆಲೋಚಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಹೆಚ್ಚು ಸೂಕ್ತ. ಮಧ್ಯಾಹ್ನದ ಹೊತ್ತಿನಲ್ಲಿ ಸಾಂಸ್ಕೃತಿಕ ಅಥವಾ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಯೋಗವಿದೆ. ದೇವಿಯ ಕೃಪೆಯಿಂದ ನಿಮ್ಮ ಮನೆಗೆ ಶಾಂತಿ, ಸೌಭಾಗ್ಯ ಮತ್ತು ಐಶ್ವರ್ಯ ಬರಬಹುದು. ಮನೆಯವರೊಂದಿಗೆ ಉತ್ತಮ ನಂಟು ಇರುವ ದಿನವಿದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದ ಕ್ಷೇತ್ರದಲ್ಲಿ ನಿಮ್ಮ ಜವಾಬ್ದಾರಿ ಬದ್ಧತೆ ಇಂದು ಗುರುತಿಸಬಲ್ಲದು. ಉನ್ನತ ಅಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗುವ ಅವಕಾಶವಿದೆ. ಸಹೋದ್ಯೋಗಿಗಳೊಂದಿಗೆ ಸ್ಪಷ್ಟ ಸಂವಹನ ಇಟ್ಟುಕೊಂಡು ಕೆಲಸ ಮಾಡಿದರೆ ಯಾವುದೇ ಗೊಂದಲ ಉಂಟಾಗದು. ಹಿರಿಯರ ಮಾರ್ಗದರ್ಶನದಿಂದ ನಿಮಗೆ ಹೊಸ ಕಾರ್ಯದ ಬಗ್ಗೆ ಸ್ಪಷ್ಟತೆ ಸಿಗಬಹುದು. ಕೆಲವು ಕೆಲಸಗಳಲ್ಲಿ ವಿಳಂಬ ಉಂಟಾಗುವ ಸಾಧ್ಯವಿದೆ. ಆದರೂ ಧೈರ್ಯ ಹಾಗೂ ಶಿಸ್ತಿನಿಂದ ಮುನ್ನಡೆದರೆ ಯಶಸ್ಸು ನಿಮಗಿದೆ. ಹೊಸ ತಂತ್ರಜ್ಞಾನಗಳ ಅಧ್ಯಯನ ಅಥವಾ ತರಬೇತಿಗೆ ಇವತ್ತು ಉತ್ತಮ ದಿನ. ಉದ್ಯಮಿಗಳಿಗಂತೂ ನವೀನ ಮಾರ್ಗದ ತೋರಣೆಯು ಇವತ್ತಿನಿಂದ ಪ್ರಾರಂಭವಾಗಬಹುದು. ಪೂರೈಕೆದಾರರೊಂದಿಗೆ ನಿಕಟ ಸಮಾಲೋಚನೆಗಳು ಫಲ ನೀಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ನಿಗದಿತ ವೆಚ್ಚಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು. ಹಬ್ಬದ ಖರ್ಚು, ನವೀಕರಣ ಅಥವಾ ಉಡುಗೊರೆ ಖರೀದಿಗೆ ಹಣ ಹೆಚ್ಚು ಖರ್ಚಾಗಬಹುದು. ಆದರೂ ನಿಮ್ಮ ಯೋಜಿತ ಬಜೆಟ್ ಇದನ್ನು ಸಮರ್ಥವಾಗಿ ನಿಭಾಯಿಸಬಲ್ಲದು. ನಿಮ್ಮ ಖಾಸಗಿ ಬಂಡವಾಳ ಹೂಡಿಕೆಗೆ ಹೊಸ ಯೋಚನೆ ಬರುವ ಸಾಧ್ಯವಿದೆ. ಆಸ್ತಿ ಖರೀದಿ ಅಥವಾ ಉಳಿತಾಯ ಯೋಜನೆಗಳಿಗೆ ಆರಂಭವಿಲ್ಲದಿದ್ದರೂ ಚಿಂತನೆ ನಡೆಯಬಹುದು. ಸಾಲ ಅಥವಾ ಸಾಲದ ಮರುಪಾವತಿ ವಿಚಾರದಲ್ಲಿ ಎಚ್ಚರತೆಯ ಅಗತ್ಯವಿದೆ. ಹಣ ಬರುತ್ತದೆ, ಆದರೆ ಅದನ್ನು ಖರ್ಚು ಮಾಡುವ ಮುನ್ನ 2 ಬಾರಿ ಆಲೋಚನೆ ಮಾಡುವುದು ಉತ್ತಮ. ತಾಳ್ಮೆಯಿಂದ ನಡೆದು ಮುಂದಿನ ದಿನಗಳಿಗಾಗಿಯೇ ಪ್ಲಾನ್ ಮಾಡುವುದು ಸೂಕ್ತ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ನಿಮ್ಮ ದೈಹಿಕ ಶಕ್ತಿ ಸಾಮಾನ್ಯ ಮಟ್ಟದಲ್ಲಿರಬಹುದು. ಹೆಚ್ಚು ಓಡಾಟ, ಕೆಲಸದ ಒತ್ತಡ ಅಥವಾ ಆಹಾರ ಅವ್ಯವಸ್ಥೆಯಿಂದ ಗ್ಯಾಸ್ಟ್ರಿಕ್ ಅಥವಾ ತೂಕಭಾರದಿಂದ ಬೆನ್ನು ನೋವು ಸಾಧ್ಯವಿದೆ. ಹಬ್ಬದ ಊಟದಲ್ಲಿ ಮಿತವ್ಯಯ ಇರಲಿ. ದೈಹಿಕ ಶ್ರಮದ ನಂತರ ವಿಶ್ರಾಂತಿ ಪಡೆಯುವುದು ಅತ್ಯಗತ್ಯ. ನೆಮ್ಮದಿ ನಿದ್ರೆ, ಹಸಿವಿನಲ್ಲದೆ ತಿನ್ನುವುದು ಮತ್ತು ಸಮತೋಲಿತ ಆಹಾರ ಇವತ್ತಿನ ನಿಮ್ಮ ಆರೋಗ್ಯದ ಮೂಲ ಸ್ತಂಭ. ಬೆಳಿಗ್ಗೆ ಪುಷ್ಪ ಸ್ನಾನ, ಹಸಿರು ವಸ್ತ್ರಧಾರಣೆ ಮತ್ತು ರಾಮನಾಮ ಜಪದಿಂದ ಮನಸ್ಸು ಶಾಂತಿಯಾಗುತ್ತದೆ. ನಿಮ್ಮ ಮನಸ್ಸಿನ ಒತ್ತಡ ಕಡಿಮೆಯಾಗಲು ಧ್ಯಾನ ಅಥವಾ ಪ್ರಾಣಾಯಾಮದಿಂದ ಅನುಕೂಲವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಮನೆ ಮಂದಿಯೊಂದಿಗೆ ಕಳೆದ ಸಮಯ ಮೌಲ್ಯಮಯವಾಗಿರಲಿದೆ. ಬಾಂಧವರ ಭೇಟಿಯಿಂದ ಮನಸ್ಸು ಸಂತೋಷದಿಂದ ತುಂಬಬಹುದು. ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಎಲ್ಲರ ಜೊತೆ ಪಾಲ್ಗೊಳ್ಳುವುದರಿಂದ ಬಂಧು ಬಳಗದ ಒಳಗೊಳ್ಳುವಿಕೆಯನ್ನು ಅನುಭವಿಸಬಲ್ಲಿರಿ. ಸಂಸಾರದಲ್ಲಿ ಸಾಮರಸ್ಯದ ಸ್ಥಿತಿ ಇದೆ, ಆದರೆ ಸಹಜವಾಗಿ ನಿಮ್ಮ ಮಾತುಗಳಲ್ಲಿ ಸ್ವಲ್ಪ ಜಡತೆ ಇರಬಹುದು. ಪರಸ್ಪರ ಗೌರವ, ಕಿರಿಕಿರಿ ಇಲ್ಲದ ನಡೆ ಮತ್ತು ಪ್ರೀತಿಯ ಸಮಾಲೋಚನೆ ಅವಶ್ಯ. ಸಂಗಾತಿಯೊಂದಿಗೆ ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿ, ನಿಮಗೆ ಬೆಂಬಲ ಸಿಗುವುದು ಖಚಿತ. ಮಕ್ಕಳ ಕಲಿಕೆ ಅಥವಾ ಚಟುವಟಿಕೆಗಳಿಗೆ ಸ್ಫೂರ್ತಿ ನೀಡುವಿರಿ. ಹಿರಿಯರ ಸೇವೆಗೆ ಇವತ್ತಿನ ದಿನದ ಪ್ರಮುಖ ಭಾಗ ಮೀಸಲಾಗಿರುತ್ತದೆ. ವೀಕ್ಷಕರೇ, ನೀವು ಈ ಶುಕ್ರವಾರದ ವರಮಹಾಲಕ್ಷ್ಮಿ ಹಬ್ಬದ ದಿವಸದಲ್ಲೇ ದೇವಿಯ ಪಾದಸೇವೆಯಲ್ಲಿ ತೊಡಗಿದರೆ ಅದೃಷ್ಟದ ಬಾಗಿಲುಗಳು ತೆರೆದು ಬಿಡುತ್ತವೆ. ಓಂ ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜ ತನಯಾಂ ಶ್ರೀರಂಗಧಾಮೇಶ್ವರೀಂ ಎಂಬ ಶ್ಲೋಕವನ್ನು ಪಠಿಸುವುದು ಅತ್ಯಂತ ಶುಭ. ಹೆಣ್ಣು ಮಕ್ಕಳಿಗೆ ಉಡುಗೊರೆ ನೀಡುವುದು ಅಥವಾ ಸೌಭಾಗ್ಯದತ್ತ ಹಮ್ಮಿಕೊಂಡ ದಾನ ಕಾರ್ಯಗಳು ಉತ್ತಮ ಪುಣ್ಯವನ್ನು ತರುವವು. ಮನೆಯಲ್ಲೇ ಪೂಜೆಗೆ ನೆರೆದ ಮಹಿಳೆಯರಿಗೆ ಆಹ್ವಾನ ನೀಡುವುದು ಹಾಗೂ
ಕನ್ಯಾ ಪೂಜಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವುದು ಹೆಚ್ಚು ಶ್ರೇಷ್ಠ. ಮತ್ತೊಮ್ಮೆ ನಿಮ್ಮ ಆದ್ಯತೆಯು ಶುದ್ಧ ಮನಸ್ಸಿನಿಂದ ಮಾಡಿದ ಪ್ರಾರ್ಥನೆಗೆ ಇರಲಿ. ಅದು ಈ ದಿನದ ಮೂಲ ಆಧಾರವಾಗಿರಲಿದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸಮತೋಲನ, ಶಾಂತಿ ಮತ್ತು ಕುಟುಂಬ ಸೌಹಾರ್ದತೆಯ ಸಂಕೇತವಾಗಿದೆ. ಇವತ್ತು ಈ ಸಂಖ್ಯೆಯ ಪ್ರಭಾವ ನಿಮಗೆ ಆರ್ಥಿಕ ಮತ್ತು ಮಾನಸಿಕ ಶಾಂತಿಯನ್ನು ತರಬಹುದು. ಅದೃಷ್ಟದ ಬಣ್ಣ ಹಸಿರು. ಈ ಬಣ್ಣವು ಶಾಂತಿಯು, ನವೋದ್ಯಮ, ಚೈತನ್ಯ ಮತ್ತು ದೇವಿ ಪ್ರಸಾದದ ಪ್ರತೀಕ. ಹಸಿರು ಸೀರೆ, ಕುಂಡಲ ಅಥವಾ ಹೂವಿನ ಉಪಯೋಗದಿಂದ ಶುಭ ಫಲ ಸಿಗಬಹುದು. ಶುಭ ಸಮಯ ಮಧ್ಯಾಹ್ನ 12:15 ರಿಂದ ಮಧ್ಯರಾತ್ರಿ 1:35 ಈ ಸಮಯದಲ್ಲಿ ಪೂಜೆ, ದಾನ, ಮಹತ್ವದ ನಿರ್ಧಾರಗಳು ಅಥವಾ ಮನೆಯವರೊಂದಿಗೆ ಸಂಭಾಷಣೆ ಇತ್ಯಾದಿಗಳು ಹೆಚ್ಚು ಫಲಪ್ರದವಾಗಬಹುದು. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇನ್ನು ನಿಮ್ಮ ಜೀವನದಲ್ಲಿ ಶಾಂತಿ, ಸಮತೋಲನ ಮತ್ತು ದೈವಿ ಶಕ್ತಿ ಹೆಚ್ಚುವ ಯೋಗವಿದೆ. ವರಮಹಾಲಕ್ಷ್ಮಿ ಹಬ್ಬದ ದಿನವು ನಿಮ್ಮ ಮನಸ್ಸಿಗೆ ಧೈರ್ಯ, ಮನೋಸ್ಥಿರತೆ ಹಾಗೂ ಸಂತೋಷ ನೀಡುತ್ತದೆ. ಇಂದಿನ ದಿನವು ಗೃಹದಲ್ಲಿ ಶುಭ ಕಾರ್ಯಗಳ ತಯಾರಿ, ಆಧ್ಯಾತ್ಮಿಕ ಚಟುವಟಿಕೆಗಳಿಂದ ತುಂಬಿರುತ್ತದೆ. ನಿಮ್ಮ ಸಹಜ ಶ್ರದ್ಧಾ, ಭಾವನಾತ್ಮಕ ಅಭಿವ್ಯಕ್ತಿ ಮತ್ತು ಶ್ರಮದ ಫಲವಾಗಿ ಉತ್ತಮ ಸಾಧನೆಗಳನ್ನು ಕಾಣಬಹುದು. ಹಿರಿಯರ ಸಹಕಾರ, ಕುಟುಂಬದ ಒಡನಾಟ ಇಂದು ನಿಮ್ಮ ಮನಸ್ಸನ್ನು ಸಂತೃಪ್ತಗೊಳಿಸುತ್ತದೆ. ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿದರೆ ಮನಸ್ಸು ಹಗುರವಾಗುವುದು. ಮಾತುಗಳ ಮೂಲಕ ಮೂಡಲು ಸಾಧ್ಯವಿರುವ ದಿನವಿದು. ಸಭೆ ಸಂವಾದಗಳಲ್ಲಿ ನಿಮ್ಮ ಸಮತೋಲನದ ಚಿಂತನ ಶೈಲಿ ಗಮನ ಸೆಳೆಯುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಸಕಾರಾತ್ಮಕ ಬೆಳವಣಿಗೆಗಳು ಸಂಭವಿಸುತ್ತವೆ. ಸಹೋದ್ಯೋಗಿಗಳೊಂದಿಗೆ ಸದುದ್ದೇಶದಿಂದ ಮಾತುಕತೆ ನಡೆಸಿದರೆ ಒಳ್ಳೆಯ ಸಹಕಾರ ದೊರೆಯುತ್ತದೆ. ಹಿರಿಯ ಅಧಿಕಾರಿಗಳು ನಿಮ್ಮ ಶಿಸ್ತು ಮತ್ತು ಶ್ರಮವನ್ನು ಗಮನಿಸಿ ಸಂತೋಷ ಪಡಬಹುದು. ಕೆಲಸದ ಸ್ಥಳದಲ್ಲಿ ಸಣ್ಣ ಸಣ್ಣ ತೊಂದರೆಗಳಿದ್ದರೂ ಸಹ ನಿಮ್ಮ ನಿಗದಿತ ದೃಷ್ಟಿಕೋನದಿಂದ ಪರಿಹಾರ ಕಂಡುಬರಬಹುದು. ದೀರ್ಘಕಾಲದ ಯೋಜನೆಗಳು ನಿಧಾನವಾಗಿ ಕಾರ್ಯರೂಪಕ್ಕೆ ಬರುವ ಸೂಚನೆಗಳಿವೆ. ವರ್ಗಾವಣೆ ಅಥವಾ ಬದಲಾವಣೆಯ ಯೋಗವೂ ಇದೆ. ಉದ್ಯಮದಲ್ಲಿ ಹೊಸ ಖಾತೆದಾರರ ಸಂಪರ್ಕ, ಹಬ್ಬದ ಆಫರ್ಗಳು ನಿಮ್ಮ ವ್ಯಾಪಾರದ ಅಂಕಿಯನ್ನು ಹೆಚ್ಚಿಸಬಹುದು. ನಿಮಗೆ ಬೇಕಾದ ಸಮ್ಮತಿಯನ್ನು ಪ್ರಾಪ್ತಿಗೊಳಿಸಲು ನಿಮ್ಮ ಸಂವಾದ ಶೈಲಿ ಇಂದು ಉಪಯುಕ್ತವಾಗಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಆರ್ಥಿಕವಾಗಿ ತುಲಾ ರಾಶಿಯವರಿಗೆ ಲಾಭದಾಯಕ ದಿನ. ಹೊಸ ಆದಾಯದ ಮಾರ್ಗಗಳು ತೆರೆಯಬಹುದು. ಹಬ್ಬದ ಖರ್ಚುಗಳು ಇದ್ದರೂ ನಿಮ್ಮ ಹಣದ ನಿರ್ವಹಣಾ ಶಕ್ತಿ ಉತ್ತಮವಾಗಿದೆ. ಹಳೆಯ ಬಾಕಿ ಹಣ ಅಥವಾ ಸಾಲ ವಾಪಸ್ಸು ಸಿಗುವ ಸಾಧ್ಯತೆ ಇದೆ. ಹಣಕಾಸು ಸಂಬಂಧಿಸಿದ ತೀರ್ಮಾನಗಳ ಬಗ್ಗೆ ಕುಟುಂಬ ಸದಸ್ಯರೊಂದಿಗೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳುವುದು ಒಳಿತು. ಬಂಡವಾಳ ಹೂಡಿಕೆ ಅಥವಾ ನೂತನ ಖರೀದಿಗೆ ಸಮಯ ಸಕಾರಾತ್ಮಕವಾಗಿದೆ. ಬ್ಯಾಂಕ್ ಲೆಕ್ಕಪತ್ರಗಳು, ಕ್ರೆಡಿಟ್ ಕಾರ್ಡ್ ಅಥವಾ ಸಾಲದ ವಿಷಯಗಳಲ್ಲಿ ನಿಗಾ ಇರಿಸಿ. ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯವಿರುವ ದಿನ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸ್ಥಿರತೆ ಇರಬಹುದು. ಆದರೆ ಹೆಚ್ಚು ಕೆಲಸ ಅಥವಾ ಬಿಕ್ಕಟ್ಟುಪೂರ್ಣ ಚರ್ಚೆಗಳಿಂದ ದೌರ್ಬಲ್ಯ ಉಂಟಾಗಬಹುದು. ಶಿರಚಕ್ರ, ತಲೆನೋವು ಅಥವಾ ಒತ್ತಡದ ಲಕ್ಷಣಗಳು ಕಂಡುಬರುವುದು. ಹೃದಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿರುವವರು ಹೆಚ್ಚು ವಿಶ್ರಾಂತಿಯನ್ನು ತೆಗೆದುಕೊಳ್ಳಬೇಕು. ಹಸಿವಿರುವಾಗ ಊಟ ಮಾಡುವುದು, ನೀರು ಚೆನ್ನಾಗಿ ಕುಡಿಯುವುದು, ದಿನಚರ್ಯೆಗೆ ಅನುಗುಣವಾಗಿ ವಿಶ್ರಾಂತಿ ಪಡೆಯುವುದು ಮುಖ್ಯ. ಆರೋಗ್ಯದಲ್ಲಿ ಸಮತೋಲನಕ್ಕಾಗಿ ಯೋಗ, ಧ್ಯಾನ ಅಥವಾ ಜಪದ ಅಭ್ಯಾಸ ಬಹುಪಯುಕ್ತ. ನಡುಗೆಯ ಮನಸ್ಥಿತಿಯಿಂದ ದೂರವಿರುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ಹಬ್ಬದ ಹರ್ಷ ವಾತಾವರಣದಿಂದ ಸಂತೋಷದ ವಾತಾವರಣ ಇರುತ್ತದೆ. ಪತ್ನಿ ಅಥವಾ ಪತಿಯನ್ನು ಆಶ್ರಯಿಸಿ ಅವರು ತೊಡಗುವ ಪೂಜೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಿ. ಮನೆಯ ಹಿರಿಯರು ನಿಮ್ಮ ಆಚಾರ ವಿಚಾರ ನೋಡಿ ಸಂತೋಷ ಪಡಬಹುದು. ಮಕ್ಕಳಿಗೆ ಹೊಸ ಬಟ್ಟೆ, ಸಿಹಿಪಾಕ, ಉಡುಗೊರೆಗಳಿಂದ ಸಂತೋಷ ಉಂಟಾಗುತ್ತದೆ. ಸಂಬಂಧಗಳಲ್ಲಿ ಪುನರ್ ಸಮ್ಮಿಲನದ ಯೋಗವಿದೆ. ದೂರವಿದ್ದವರು ಸಂಪರ್ಕ ಸಾಧಿಸಬಹುದು. ವಿವಾಹೋತ್ಸುಕರಿಗೆ ಇಂದು ಸಂಬಂಧದ ಒಪ್ಪಂದದ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಪತ್ನಿಯೊಂದಿಗೆ ಪ್ರಾಮಾಣಿಕತೆ ಮತ್ತು ಕರುಣೆ ತೋರುವ ಕಾಲವಿದು. ವೀಕ್ಷಕರೇ, ನೀವು ಇಂದು ಲಕ್ಷ್ಮೀ ದೇವಿಯನ್ನು ಆರಾಧಿಸುವ ಮೂಲಕ ಆಧ್ಯಾತ್ಮದಲ್ಲಿ ಮುನ್ನಡೆ ಸಾಧ್ಯ. ಓಂ ಮಹಾಲಕ್ಷ್ಮೀ ಚ ವಿದ್ಮಹೆ ವಿಷ್ಣು ಪತ್ಯೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಎಂಬ ಗಾಯತ್ರಿ ಮಂತ್ರದ ಪಠಣದಿಂದ ಶುದ್ಧ ಚೈತನ್ಯ ನಿಮ್ಮ ಮನಸ್ಸಿಗೆ ದೊರೆಯುತ್ತದೆ. ಗುರು ಹಿರಿಯರ ಆಶೀರ್ವಾದ ಪಡೆದು ಬಡವರಿಗೆ ಅನ್ನದಾನ, ವಸ್ತ್ರದಾನ ಮಾಡುವ ಮೂಲಕ ಪುಣ್ಯ ಸಂಪಾದನೆ ಮಾಡಬಹುದು. ಧರ್ಮಪಾಠ, ಪುರುಷ ಸೂಕ್ತ ಪಠಣ ಅಥವಾ ಲಕ್ಷ್ಮೀ ಪಠಣದ ಸಮರ್ಪಿತ ಶ್ರವಣದಿಂದ ಮನಸ್ಸು ಶಾಂತವಾಗುತ್ತದೆ. ನೀವು ಭಕ್ತಿಯಿಂದ ಪೂಜೆ ಮಾಡಿದರೆ ಆರ್ಥಿಕ ಸ್ಥಿರತೆ ಮತ್ತು ಮನಃಶಕ್ತಿ ಎರಡೂ ಲಭಿಸಬಹುದು. ಅದೃಷ್ಟದ ಸಂಖ್ಯೆ 6.
ಈ ಸಂಖ್ಯೆ ಹಮ್ಮಾರಾದ ಜೀವನ ಶೈಲಿ, ಕಲಾತ್ಮಕತೆ ಮತ್ತು ಆರ್ಥಿಕ ಸಮೃದ್ಧಿಗೆ ಸಂಕೇತವಾಗಿದೆ. ಈ ದಿನದಲ್ಲಿ ನಿಮ್ಮ ಎಲ್ಲಾ ಕಾರ್ಯಗಳಲ್ಲಿ ಈ ಸಂಖ್ಯೆಯ ಶಕ್ತಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಶಾಂತಿ, ಪವಿತ್ರತೆ ಮತ್ತು ಸಮತೋಲನವನ್ನು ಪ್ರತಿನಿಧಿಸುತ್ತದೆ. ಈ ಬಣ್ಣದ ಉಡುಪು ಅಥವಾ ಹೂವಿನ ಬಳಕೆ ನಿಮ್ಮ ಮನೋಸ್ಥಿತಿಗೆ ಶುದ್ಧತೆ ಮತ್ತು ಪ್ರಜ್ಞೆ ತರುತ್ತದೆ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 1:30. ಈ ಸಮಯದಲ್ಲಿ ಲಕ್ಷ್ಮೀ ಪೂಜೆ, ಮನೆಗೆ ಹೊಸ ಖರೀದಿ ಅಥವಾ ದಾನ ಧರ್ಮ ಮಾಡುವುದರಿಂದ ಶ್ರೇಷ್ಠ ಫಲ ದೊರೆಯಬಹುದು. ಆರ್ಥಿಕ ತೀರ್ಮಾನಗಳಿಗೆ ಈ ಮುಹೂರ್ತ ಬಹುಮೂಲ್ಯವಾಗಿದೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ತಮ್ಮ ಆಂತರಿಕ ಶಕ್ತಿಯನ್ನು ಪೂರ್ಣವಾಗಿ ಬಳಸುವ ಅವಕಾಶವನ್ನು ಪಡೆಯುತ್ತಾರೆ. ವರಮಹಾಲಕ್ಷ್ಮಿ ಹಬ್ಬದ ಪವಿತ್ರ ದಿನವು ನಿಮಗೆ ಆಧ್ಯಾತ್ಮ, ಕುಟುಂಬ ಸಂಭ್ರಮ ಹಾಗೂ ಹಣಕಾಸಿನ ಲಾಭವನ್ನು ಒದಗಿಸಬಹುದಾದ ಸಮಯ. ನಿಮ್ಮ ನಿರ್ಧಾರಗಳ ಮೇಲೆ ಮನೆಯವರು ವಿಶ್ವಾಸ ಇಡುವರು. ಈ ದಿನ ನೀವು ನಿಮ್ಮ ಕಾರ್ಯಕ್ಷಮತೆಯನ್ನು ಸಮರ್ಥವಾಗಿ ಪ್ರದರ್ಶಿಸಲು ಸಜ್ಜರಾಗಿರುತ್ತೀರಿ. ನಿಮ್ಮ ಉತ್ಸಾಹದ ಜೊತೆಗೆ ಕಾಳಜಿಯ ಮನೋಭಾವವೂ ಇರಲಿರುವುದರಿಂದ ಈ ದಿನದ ನಿರ್ಧಾರಗಳು ನಿಶ್ಚಿತವಾಗಿ ಫಲಿತಾಂಶ ನೀಡುತ್ತವೆ. ದೇವಿಯ ಕೃಪೆ ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡಲಿದೆ. ಪರಿಣಾಮಕಾರಿಯಾದ ಸಂಬಂಧಗಳು ಮತ್ತು ಆಳವಾದ ಆತ್ಮಚಿಂತನೆಗೆ ಈ ದಿನ ಅವಕಾಶ ಒದಗಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನಿಮ್ಮ ಶ್ರದ್ಧೆ, ನಿಯಮಿತತೆ ಹಾಗೂ ಸಮಯ ಪಾಲನೆಯು ಉನ್ನತಿಗಳತ್ತ ನಿಮ್ಮನ್ನು ಕರೆದೊಯ್ಯುವ ಸಾಧ್ಯತೆ ಇದೆ. ಹಬ್ಬದ ದಿನವಲ್ಲದಿದ್ದರೂ ಕೆಲವರಿಗೆ ಕೆಲಸದ ಮಧ್ಯೆ ಶುಭ ಸಮಾಚಾರಗಳು ಆಗಮಿಸಬಹುದು. ಹಿರಿಯ ಅಧಿಕಾರಿಗಳು ನಿಮ್ಮ ಮೇಲಾಗಿರುವ ನಂಬಿಕೆಯನ್ನು ಪುನಃ ದೃಢಪಡಿಸುವ ಯೋಗವಿದೆ. ಪ್ರಾಜೆಕ್ಟ್ ಅಥವಾ ಪ್ರಸ್ತಾವನೆಗಳ ಪ್ರಗತಿಯಲ್ಲಿ ಪವಾಡದಂತ ಬದಲಾವಣೆ ಸಾಧ್ಯ. ಕೆಲವರು ಹೊರನಾಡಿಗೆ ನಿಯೋಜನೆಯಾಗಬಹುದು. ಉದ್ಯಮಿಗಳ ಪಾಲಿಗೆ ಹಬ್ಬದ ಖರೀದಿ, ಗ್ರಾಹಕರ ಉತ್ತೇಜನ ಹಾಗೂ ವಿಶೇಷ ಡಿಸ್ಕೌಂಟ್ ಯೋಜನೆಗಳ ಮೂಲಕ ಉತ್ತಮ ಲಾಭ ಗಳಿಸುವ ಸಾಧ್ಯತೆ. ಹೊಸ ಒಪ್ಪಂದಗಳಿಗೆ ಕಾಲ ಶ್ರೇಷ್ಠವಾಗಿದೆ. ಸಹೋದ್ಯೋಗಿಗಳೊಂದಿಗೆ ಸಂವಹನಕ್ಕೆ ಸ್ಪಷ್ಟತೆ ನೀಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಪ್ರಗತಿ, ಬಂಡವಾಳದ ಪೂರೈಕೆ ಹಾಗೂ ಅಪರೂಪದ ಧನಪ್ರಾಪ್ತಿ ಸಾಧ್ಯ. ಲಕ್ಷ್ಮೀದೇವಿಯ ಆರಾಧನೆಯ ದಿನವಿರುವುದರಿಂದ ಹಣಕಾಸಿಗೆ ಶಕ್ತಿಯ ಪ್ರವಾಹವಾಗಬಹುದು. ಪೂರೈಸಲಾಗದ ಬಾಕಿಗಳ ವಸೂಲಾತಿ, ಸಾಲಗಳ ಸಂಶೋಧನೆ ಮತ್ತು ಹೊಸ ಹೂಡಿಕೆಗೆ ಯೋಗ್ಯ ಸಮಯ. ಮನೆಯವರಿಗೆ ಹಣದ ವಿಷಯದಲ್ಲಿ ಆತ್ಮವಿಶ್ವಾಸ ತುಂಬುವ ದಿನ. ಯಾವುದೇ ಮುಡುಪು ಅಥವಾ ವಸ್ತು ಖರೀದಿಗೆ ತಾಳ್ಮೆ ಸಹಿತ ನಿರ್ಧಾರ ಕೈಗೊಳ್ಳಿ. ಅಪರಿಚಿತರ ಸಲಹೆಗಳಿಗೆ ಆಕರ್ಷಿತರಾಗದಿರಿ. ಬ್ಯಾಂಕಿಂಗ್ ವ್ಯವಹಾರಗಳಲ್ಲಿ ಎಚ್ಚರತೆ ಅಗತ್ಯ. ದಿನದ ಆರಂಭದಲ್ಲಿ ಹಣ ಹೂಡಿಕೆ ಮಾಡುವುದಕ್ಕಿಂತ ಸಂಜೆ ವೇಳೆಗೆ ನಿರ್ಧಾರ ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಇಂದು ಸಾಫಲ್ಯವಿರುವ ಸಾಧ್ಯತೆ ಇದ್ದರೂ ಮನಸ್ಥಿತಿಯ ಏರಿಳಿತಗಳಿಂದ ದಣಿವಿನ ಅನುಭವವಾಗಬಹುದು. ನಿರಂತರ ಚಿಂತನೆ ಹಾಗೂ ಆದ್ಯತೆಗಳ ಗೊಂದಲದಿಂದ ಮಾನಸಿಕ ಒತ್ತಡ ಉಂಟಾಗಬಹುದು. ತಾಯಿಯ ಪೂಜೆ, ಮನೆ ಕ್ಯಾಂಡಲ್ ಲೈಟ್ ಅಥವಾ ಧೂಪದ ವಾತಾವರಣ ನಿಮಗೆ ಆಂತರಿಕ ಶಾಂತಿ ನೀಡಬಹುದು. ಇಂದಿನ ದಿನದಲ್ಲಿಯೂ ವಿಶ್ರಾಂತಿ ಅತ್ಯಗತ್ಯ. ಬಿಸಿಲಿನಲ್ಲಿ ಅಧಿಕ ಸಮಯ ಕಳೆಯದಿರಿ. ಕಣ್ಣಿನ ತೊಂದರೆ, ಸೀನುಗಟ್ಟುವಿಕೆ ಅಥವಾ ಮೈವಾತದ ಸಂಕೇತಗಳನ್ನು ಗಮನಿಸಿ. ಹಬ್ಬದ ಆಹಾರದಲ್ಲಿ ಮಿತಿಯುತತೆ ಪಾಲಿಸಿ. ಸಾಕಷ್ಟು ನೀರಿನ ಸೇವನೆ ಮತ್ತು ಬೆಳಗಿನ ಧ್ಯಾನ ಅಭ್ಯಾಸದಿಂದ ಆರೋಗ್ಯದಲ್ಲಿ ಸಮತೋಲನ ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಮನೆಯಲ್ಲಿರುವ ಲಕ್ಷ್ಮೀ ಪೂಜೆ ಮತ್ತು ವೈದಿಕ ಆಚರಣೆಗಳು ಕುಟುಂಬದ ಎಲ್ಲ ಸದಸ್ಯರನ್ನು ಒಂದುಗೂಡಿಸುತ್ತವೆ. ಗೃಹಸ್ಥ ಜೀವನದಲ್ಲಿ ಸಂಯಮ, ಪ್ರೀತಿಯ ಶಕ್ತಿ ಹಾಗೂ ಸಹಾನುಭೂತಿ ಹೆಚ್ಚಾಗಲಿದೆ. ಸಂತಾನ ವಿಚಾರದಲ್ಲಿ ಶುದ್ಧವಾದ ಸಂತೋಷದ ಸುದ್ದಿಗಳಾಗಬಹುದು. ಹಿರಿಯರ ಆಶೀರ್ವಾದದಿಂದ ಮನೆಯಲ್ಲಿ ಪುಣ್ಯ ವಾತಾವರಣ ನಿರ್ಮಾಣವಾಗುತ್ತದೆ. ಹೆಂಡತಿ ಅಥವಾ ಪತಿಯೊಂದಿಗೆ ವಿಶೇಷ ಭಾವನಾತ್ಮಕ ಸಂಬಂಧವನ್ನು ಹಂಚಿಕೊಳ್ಳುವ ಯೋಗವಿದೆ. ವೈವಾಹಿಕ ಜೀವನದಲ್ಲಿ ಒಗ್ಗಟ್ಟಿನ ಶಕ್ತಿ ಹೆಚ್ಚಾಗುವಂತೆ ಕಾಣುತ್ತಿದೆ. ದಂಪತಿಗಳಿಗೆ ಸಂಭ್ರಮದ ಕ್ಷಣಗಳು, ಮಾಂಗಲಿಕ ಉಡುಗೊರೆ ವಿನಿಮಯ ಮತ್ತು ಹಬ್ಬದ ಸೌಹಾರ್ದತೆ ತುಂಬಿರಲಿದೆ. ವೀಕ್ಷಕರೇ, ನೀವು ಇಂದು ಆಧ್ಯಾತ್ಮದಲ್ಲಿ ತೊಡಗಿಕೊಂಡು ಲಕ್ಷ್ಮೀದೇವಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಆಂತರಿಕ ಶಾಂತಿ ಹಾಗೂ ಆರ್ಥಿಕ ಸಮೃದ್ಧಿಯನ್ನು ಪಡೆಯಬಹುದು. ದೇವಿಗೆ ಕರ್ಪೂರದ ಆರತಿ, ತಂಗಾಳಿಯಲ್ಲಿ ಕುಳಿತು ಜಪ ಮತ್ತು ಧ್ಯಾನದಿಂದ ಮನಸ್ಸು ಶುದ್ಧೀಕರಿಸಲಾಗುತ್ತದೆ. ಓಂ ಶ್ರೀಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 38 ಬಾರಿ ಪಠಿಸಬೇಕಾದಷ್ಟು ಶ್ರದ್ಧೆ ಇಂದಿನ ದಿನಕ್ಕೆ ಒಳ್ಳೆಯ ಶಕ್ತಿ ನೀಡುತ್ತದೆ. ಪೌರ್ಣಮಿಯ ಶಕ್ತಿ ಜೋಡಣೆಯು ಇದ್ದು ಆಧ್ಯಾತ್ಮಿಕ ಚೇತನೆಯಲ್ಲಿ ಉನ್ನತಿ ಸಾಧ್ಯ. ಬಡ ಮಹಿಳೆಯರಿಗೆ ಸೌಭಾಗ್ಯದ ಉಡುಗೊರೆಗಳಾದ ಬಿಂದಿ, ಚೂಡಾಡು, ಸೀರೆ ದಾನ ಮಾಡುವುದರಿಂದ ಲಕ್ಷ್ಮಿಯ ಅನುಗ್ರಹ ದೊರೆಯುವುದು ಖಚಿತ. ಹಬ್ಬದ ಪೂಜೆಯ ನಂತರ ಊಟವನ್ನು ಮುಕ್ತ ಹೃದಯದಿಂದ ಹಂಚಿಕೊಳ್ಳಿ. ಅದೃಷ್ಟದ ಸಂಖ್ಯೆ 9.
ಈ ದಿನ ನಿಮ್ಮ ಆತ್ಮಶಕ್ತಿಯನ್ನು, ನಿರ್ಧಾರ ತೊಂದರೆಗಳನ್ನು ಹಾಗೂ ಕಾರ್ಯಫಲಿತಾಂಶವನ್ನು ಹೆಚ್ಚು ಪೂರೈಸಬಲ್ಲ ಸಂಕೇತವಾಗಿರುವುದು 9. ಇದನ್ನು ಪೂಜೆಯ ವೇಳೆ ಬಳಸಿದರೆ ಉತ್ತಮ. ಅದೃಷ್ಟದ ಬಣ್ಣ ವೈಲೆಟ್. ವೈಲೆಟ್ ಬಣ್ಣ ಈ ದಿನ ನಿಮ್ಮ ಆತ್ಮ ಸಂಬಂಧಿತ ಚಿಂತನೆಯನ್ನು ಉತ್ತೇಜಿಸುತ್ತದೆ. ಈ ಬಣ್ಣದ ಬಳಕೆ ಪೂಜಾ ಮಂಟಪ ಅಥವಾ ಉಡುಪಿನಲ್ಲಿ ನಿಮಗೆ ದೈವಿ ಶಕ್ತಿ ಜೋಡಿಸಬಲ್ಲದು. ಶುಭ ಸಮಯ ಮಧ್ಯಾಹ್ನ 12:05 ರಿಂದ ಮಧ್ಯರಾತ್ರಿ 1:30. ಈ ಸಮಯದಲ್ಲಿ ದೇವಿಗೆ ಅರ್ಪಣೆ, ಧ್ಯಾನ ಮತ್ತು ಪೂಜೆ ಶ್ರೇಷ್ಠ ಫಲ ನೀಡುತ್ತದೆ. ಯಾವುದೇ ನೂತನ ಕಾರ್ಯ ಆರಂಭಕ್ಕೆ ಈ ಘಳಿಗೆ ಲಾಭದಾಯಕ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ಆಧ್ಯಾತ್ಮದ ಜ್ಯೋತಿಯೊಂದಿಗೆ ಪ್ರಜ್ವಲಿಸುವ ದಿನವನ್ನು ಎದುರಿಸುತ್ತಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದ ಪವಿತ್ರ ಶಕ್ತಿಯು ನಿಮ್ಮ ಮನಸ್ಸಿಗೆ ಶಾಂತಿ, ಮನೋಬಲ ಹಾಗೂ ಉತ್ಸಾಹವನ್ನು ತುಂಬಲಿದೆ. ನಿಮ್ಮ ಹೃದಯದಲ್ಲಿ ಧರ್ಮ, ನಿಷ್ಠೆ ಮತ್ತು ಕುಟುಂಬದ ಬಗ್ಗೆ ಒತ್ತುವರಿಯು ಹೆಚ್ಚು. ದಿನದ ಆರಂಭದಲ್ಲೇ ಪವಿತ್ರ ಕಾರ್ಯದಲ್ಲಿ ಭಾಗವಹಿಸುವ ಯೋಗವಿದೆ. ಬುದ್ಧಿ ಚಾತುರ್ಯದಿಂದ ಸಮಸ್ಯೆಗಳನ್ನು ಪರಿಹರಿಸಬಲ್ಲಿರಿ. ಹಿಂದಿನ ದಿನಗಳಲ್ಲಿ ಗೊಂದಲಗೊಂಡ ವಿಷಯಗಳ ಪರಿಹಾರಕ್ಕೆ ದೇವಿಯ ಅನುಗ್ರಹದಿಂದ ಬಾಗಿಲು ತೆರೆಯಬಹುದು. ಪೂಜಾ ಪಾಠ, ಧ್ಯಾನ, ದಾನ ಧರ್ಮ ಇವು ಇಂದಿನ ದಿನದಲ್ಲಿ ನಿಮ್ಮ ಶ್ರದ್ಧಾ ಮತ್ತು ಶ್ರೇಷ್ಠತೆಯನ್ನು ಉತ್ತೇಜಿಸಲಿದೆ. ಹೊಸ ವಿಚಾರಗಳಿಗೆ ಪ್ರೇರಣೆಯ ದಿನವಿದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ಶಿಸ್ತು, ತಾಳ್ಮೆ ಮತ್ತು ದೃಢ ನಿರ್ಧಾರಗಳು ಫಲ ನೀಡಲಿರುವ ಸಮಯವಿದು. ಹಿರಿಯ ಅಧಿಕಾರಿಗಳೊಂದಿಗೆ ಸಂವಾದದ ಸಾಧ್ಯತೆ ಇದ್ದು ನಿಮ್ಮ ನಿಷ್ಠೆ ಅವರ ಮೆಚ್ಚುಗೆಗೆ ಪಾತ್ರವಾಗಬಹುದು. ಮುಂಚಿನಿಂದ ಬಾಕಿಯಾಗಿದ್ದ ಪ್ರಾಜೆಕ್ಟ್ಗಳು ಗತಿಯತ್ತ ಸಾಗುತ್ತವೆ. ಚಿಕ್ಕ ಪುಟ್ಟದ ತಪ್ಪುಗಳು ಗಮನಕ್ಕೆ ಬರಬಹುದಾದ ಕಾರಣದಿಂದ ದಾಖಲೆಗಳ ಪರಿಶೀಲನೆ ಅಗತ್ಯ. ನಿಯೋಜಿತ ಕಾರ್ಯಗಳನ್ನು ಸರಿಯಾದ ಸಮಯಕ್ಕೆ ಮುಕ್ತಾಯ ಮಾಡುವಂತೆ ಯೋಜನೆ ರೂಪಿಸಿ. ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿ ಅಥವಾ ಪ್ರೋತ್ಸಾಹದ ಸೂಚನೆ ಸಿಗಬಹುದು. ವ್ಯಾಪಾರಿಗಳಿಗೆ ಇಂದು ನಿಖರ ಲೆಕ್ಕಪತ್ರ, ಹೊಸ ಕೊಡುಗೆಗಳ ಪ್ರಾರಂಭ ಅಥವಾ ಗ್ರಾಹಕರಿಗೆ ಆಕರ್ಷಕ ಆಫರ್ಗಳ ಬಗ್ಗೆ ಯೋಚಿಸಲು ಉತ್ತಮ ದಿನ. ಸಹಭಾಗಿತ್ವದ ವ್ಯವಹಾರಗಳಲ್ಲಿ ಇಂದು ನಂಬಿಕೆ ಮತ್ತು ಸ್ಪಷ್ಟತೆಯ ಅಗತ್ಯವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ವಿಷಯದಲ್ಲಿ ಸಮತೋಲನದ ಅಗತ್ಯವಿದೆ. ವರಮಹಾಲಕ್ಷ್ಮಿ ಹಬ್ಬದ ಅಂಗವಾಗಿ ಖರ್ಚು ಸ್ವಲ್ಪ ಅಧಿಕವಾಗಬಹುದಾದರೂ ಅದರ ಹಿಂದಿರುವ ಶುಭಾಶಯ ಮತ್ತು ಮನೆಯವರಿಗೆ ಕಲಿಸುವ ಸಂತೋಷದ ಕಾರಣದಿಂದ ಖರ್ಚು ಹಿತಕರವಾಗಿರುತ್ತದೆ. ಹಳೆಯ ಸಾಲ ತೀರಿಸುವ ಅವಕಾಶಗಳು ಸಿಗಬಹುದು. ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಗಳೊಂದಿಗೆ ಇರುವ ಸಂಬಂಧಗಳು ನಿಮ್ಮ ಪಾಲಿಗೆ ಲಾಭದಾಯಕವಾಗಬಹುದು. ಬಡ್ಡಿದರ ಪರಿಶೀಲನೆ, ವಿಮಾ ನವೀಕರಣ ಅಥವಾ ಕ್ರೆಡಿಟ್ ಕಾರ್ಡ್ ಬಳಕೆ ವಿಷಯಗಳಲ್ಲಿ ಎಚ್ಚರಿಕೆಯಿಂದಿರಿ. ಹಣದ ಸಂಗ್ರಹಕ್ಕಿಂತ ಧರ್ಮಪರ ಕಾರ್ಯಗಳಿಗೆ ವೆಚ್ಚ ಮಾಡಿದರೆ ಸಂತೋಷವಂತೂ ಖಂಡಿತವಾಗಿಯೇ ಹೆಚ್ಚಿರುತ್ತದೆ. ದಾನ ಧರ್ಮ ಮಾಡುವ ಮೂಲಕ ದೇವಿಯ ಅನುಗ್ರಹ ಹೆಚ್ಚುಂಟಾಗಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ನಿಮ್ಮ ಆರೋಗ್ಯ ಸಾಧಾರಣವಾಗಿ ಇರುವ ಸಂಭವವಿದೆ. ಆದರೆ ಹೆಚ್ಚು ಮಾತನಾಡುವುದು ಅಥವಾ ಹಬ್ಬದ ಕಾರ್ಯಕ್ರಮಗಳಲ್ಲಿ ತಲೆ ಕೇಳುವ ತೊಡಕುಗಳಿಂದ ಸ್ವಲ್ಪ ತಲೆನೋವು, ದಪ್ಪನಾಗುವುದು ಅಥವಾ ದೇಹ ದೌರ್ಬಲ್ಯ ಎದುರಾಗಬಹುದು. ಸಂಜೆಯ ವೇಳೆಗೆ ದೇಹ ಮತ್ತು ಮನಸ್ಸಿನಲ್ಲಿ ಶ್ರಮನಿನೇಷಣೆಯಾಗಬಹುದು. ಹಬ್ಬದ ತಿಂಡಿ ತಿನಿಸುಗಳಲ್ಲಿ ಮಿತತೆ ಅಗತ್ಯ. ಉರಿ, ಅಜೀರ್ಣ ಅಥವಾ ಹೊಟ್ಟೆ ತೊಂದರೆಗಳಿಗೆ ಆಸ್ಪದವಿದೆ. ಶಾಂತ ವಾತಾವರಣ, ಧ್ಯಾನ ಮತ್ತು ಕಡಿಮೆ ಶಬ್ದದ ವಾತಾವರಣದಲ್ಲಿ ನೀವು ಆರಾಮ ಪಡೆಯಬಹುದು. ಇಂದು ಕಾಫಿ, ಚಹಾ ಅಥವಾ ಸಿಹಿಯಾದ ಆಹಾರದ ಸೇವನೆಯನ್ನು ಮಿತ ಮಾಡುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದೊಂದಿಗೆ ಹಬ್ಬದ ಸಂಭ್ರಮದಲ್ಲಿ ತೊಡಗುವುದರಿಂದ ಮನಸ್ಸಿಗೆ ಸಂತೋಷ ಸಿಗುತ್ತದೆ. ಪತ್ನಿ ಪತಿಗಳೊಂದಿಗೆ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಯೋಗವಿದೆ. ಮಕ್ಕಳ ಉತ್ಸಾಹದಿಂದ ಮನೆಯನ್ನು ಉಲ್ಲಾಸದಿಂದ ತುಂಬಿಸಲಾಗುತ್ತದೆ. ಸಂಬಂಧಿಕರ ಭೇಟಿ, ಅತಿಥಿ ಸತ್ಕಾರ ಮತ್ತು ಮನೆಯ ಹಿರಿಯರ ಆಶೀರ್ವಾದ ನಿಮಗೆ ಶ್ರದ್ಧೆ ಹಾಗೂ ಭದ್ರತೆಯ ಭಾವನೆ ಕೊಡುತ್ತದೆ. ಕೆಲವರಿಗೆ ಮದುವೆ, ನಿಶ್ಚಿತಾರ್ಥ ಅಥವಾ ಸಂಬಂಧದ ಉಲ್ಲೇಖದ ವಿಚಾರಗಳಲ್ಲಿ ಮಾತುಕತೆ ನಡೆಯಬಹುದು. ಕುಟುಂಬ ಸದಸ್ಯರ ಜೊತೆ ಪ್ರಾಮಾಣಿಕ ಸಮಾಲೋಚನೆ ಮತ್ತು ಗಂಭೀರವಾದ ವಿಷಯಗಳಲ್ಲಿ ಸ್ಪಷ್ಟ ಸಂಭಾಷಣೆ ಇಂದು ಅಗತ್ಯವಾಗಬಹುದು. ಮನೆಯ ಸಮಾಧಾನಕ್ಕಾಗಿ ನಿಮ್ಮ ತಾಳ್ಮೆ ಮುಖ್ಯ. ವೀಕ್ಷಕರೇ, ನೀವು ಇಂದು ದೇವಿ ಮಹಾಲಕ್ಷ್ಮಿಗೆ ನಿಷ್ಠೆಯಿಂದ ಪೂಜೆ ಮಾಡುವ ಮೂಲಕ ಆರ್ಥಿಕ ಉನ್ನತಿಗೆ ಹಾಗೂ ಮನಃಶುದ್ಧಿಗೆ ದಾರಿ ಬಿಡಬಹುದು. ಓಂ ಮಹಾಲಕ್ಷ್ಮೀ ಚ ವಿದ್ಯಮಹೇ ವಿಷ್ಣು ಪತ್ನಿ ಚ ಧೀಮಹಿ ತನೋ ಲಕ್ಷ್ಮೀ ಪ್ರಚೋದಯಾತ್ ಎಂಬ ದೇವಿಯ ಮಂತ್ರವನ್ನು 108 ಬಾರಿ ಜಪಿಸುವುದು ಶ್ರೇಷ್ಠ. ಮಹಿಳೆಯರಿಗೆ ಸೌಭಾಗ್ಯದ ಕಂಕಣವನ್ನೊಡ್ಡುವುದು ಅಥವಾ ಗೃಹದೇವತೆಯ ಆರಾಧನೆ ಮಾಡುವುದು ಶುಭ. ಬೆಳ್ಳಿಗೆ ಅಥವಾ ಚಿನ್ನದ ಪದಾರ್ಥಗಳನ್ನು ಪೂಜೆಗೆ ಬಳಸಿದರೆ ಅದೃಷ್ಟ ಶಕ್ತಿಯನ್ನು ಹೆಚ್ಚಿಸುತ್ತದೆ.
ದೇವಿಗೆ ತೆಂಗಿನಕಾಯಿ, ಪುಷ್ಪ, ಸಿಹಿ ತಿನಿಸು ನೈವೇದ್ಯ ಅರ್ಪಿಸಿ ಮನೆಯ ಎಲ್ಲರಿಗೂ ಹಬ್ಬದ ನೆಮ್ಮದಿ ತರುವ ರೀತಿಯಲ್ಲಿ ಪೂಜೆಯನ್ನು ನಡೆಸಿ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಸರ್ವೋತ್ತಮತೆ, ಧರ್ಮಪರತೆಯ ಹಾಗೂ ಸಮಪಾಲನೆಯ ಸಂಕೇತ. ಇಂದಿನ ದಿನದ ದಾರಿ ನಿರ್ಧಾರಗಳಲ್ಲಿ ಇದು ನಿಮಗೆ ಸ್ಪಷ್ಟತೆ ನೀಡುವಂತೆ ಕಾರ್ಯನಿರ್ವಹಿಸಲಿದೆ. ಅದೃಷ್ಟದ ಬಣ್ಣ ಬಂಗಾರದ ಹಳದಿ. ಬಂಗಾರದ ಹಳದಿ ಬಣ್ಣ ಧನುರಾಶಿಗೆ ಜ್ಯೋತಿ, ಪುಣ್ಯ ಮತ್ತು ಧರ್ಮದ ಸಂಕೇತವಾಗಿದೆ. ಈ ಬಣ್ಣದ ಉಡುಪು ಅಥವಾ ಪೂಜೆಯಲ್ಲಿ ಈ ಬಣ್ಣದ ಬಳಕೆ ನಿಮಗೆ ಲಕ್ಷ್ಮೀ ದೇವಿಯ ಕೃಪೆಯನ್ನು ಹೆಚ್ಚಿಸಲಿದೆ. ಶುಭ ಸಮಯ ಮಧ್ಯಾಹ್ನ ಬೆಳಗ್ಗೆ 11:30 ಮಧ್ಯರಾತ್ರಿ 1 ಈ ಸಮಯದಲ್ಲಿ ಪೂಜಾ ವಿಧಿ, ಧರ್ಮ ಕಾರ್ಯ, ಹಣಕಾಸು ನಿರ್ಧಾರ ಅಥವಾ ಶುಭ ಕಾರ್ಯಾರಂಭಗಳು ಉತ್ತಮ ಫಲಿತಾಂಶ ನೀಡುವ ಸಾಧ್ಯತೆ ಇದೆ. ಈ ಸಮಯದ ಶುದ್ಧ ಶಕ್ತಿಯಿಂದ ಮನಸ್ಸು ಸ್ಪಷ್ಟವಾಗುವುದು ಖಚಿತ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವರಮಹಾಲಕ್ಷ್ಮಿ ಹಬ್ಬದ ಪವಿತ್ರ ದಿನವಿದ್ದು ನಿಮ್ಮ ಜೀವನದಲ್ಲಿ ಆರ್ಥಿಕ ಶ್ರೇಯಸ್ಸು, ಧೈರ್ಯ, ಶ್ರದ್ಧೆ ಮತ್ತು ಶಾಂತಿಯ ಬೆಳೆವ ಸಮಯವಿದು. ಈ ಹಬ್ಬದ ಸಂದರ್ಭವು ನಿಮ್ಮ ಮನಸ್ಸಿನಲ್ಲಿ ಭಕ್ತಿಭಾವ, ಕುಟುಂಬದ ಒಗ್ಗಟ್ಟಿಗೆ ಚಾಲನೆ ಹಾಗೂ ಗೃಹ ಕಲ್ಯಾಣಕ್ಕೆ ಕಾರಣವಾಗುತ್ತದೆ. ಇಂದು ನೀವು ಹೊಸ ಚಿಂತನೆಗಳನ್ನು ರೂಪಿಸಬಹುದು. ನಿಮ್ಮ ಒಳಜ್ಞಾನದ ಪ್ರಭಾವದಿಂದ ನಿಮಗೆ ಸಾರ್ಥಕ ಮಾರ್ಗಸೂಚಿಯು ದೊರೆಯುತ್ತದೆ. ಮನೆ ಮಂದಿಯ ಜೊತೆಗೆ ಸಮಯ ಕಳೆಯುವುದು ಸಂತೋಷದಾಯಕವಾಗಿರುತ್ತದೆ. ಈ ಹಬ್ಬದ ವಿಶೇಷತೆಯು ನಿಮ್ಮ ಮನಸ್ಸಿಗೆ ಸಂತೃಪ್ತಿ ಹಾಗೂ ಶಕ್ತಿಯ ಪ್ರಭಾವ ನೀಡಲಿದೆ. ಮೀಮಾಂಸೆಯ ಚಿಂತನ, ಆತ್ಮವಿಶ್ಲೇಷಣೆ ಹಾಗೂ ಧಾರ್ಮಿಕ ಕ್ರಿಯೆಗಳಲ್ಲಿ ತೊಡಗುವ ಯೋಗವಿದೆ. ಇಂದಿನ ದಿನವು ನಿಮ್ಮೊಳಗಿನ ನಿರ್ಣಾಯಕ ಶಕ್ತಿಯನ್ನು ಬೆಳಗಿಸಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿರಂತರ ಶ್ರಮ ಮತ್ತು ದಿಟ್ಟತನದಿಂದ ಇಂದು ಸಾಧನೆ ಸಾಧ್ಯ. ಕೆಲವು ಬದಲಾವಣೆಗಳು ನಿರ್ಧಾರಾತ್ಮಕವಾಗಬಹುದು. ಹಿರಿಯರಿಂದ ಪ್ರೋತ್ಸಾಹ ಅಥವಾ ಹೊಸ ಹೊಣೆಗಾರಿಕೆ ದೊರೆಯುವ ಸಾಧ್ಯತೆ ಇದೆ. ಸಂಸ್ಥೆಯ ಒಳ ವ್ಯವಹಾರಗಳಲ್ಲಿ ನಿಗಾದ ಮತ್ತು ಚಾತುರ್ಯದಿಂದ ನಡೆದುಕೊಳ್ಳಬೇಕು. ಸಹೋದ್ಯೋಗಿಗಳೊಂದಿಗೆ ಧೈರ್ಯದಿಂದ ಮಾತುಕತೆ ನಡೆಸಿದರೆ ನಿಮಗೆ ಸಹಕಾರ ದೊರೆಯಬಹುದು. ಕೆಲವರಿಗೆ ದುಡಿಮೆ ಅಧಿಕವಾದರೂ ಫಲಪ್ರದವೆನಿಸಲಿದೆ. ಉದ್ಯಮದಲ್ಲಿ ಹೊಸ ಒಡಂಬಡಿಕೆ, ಹಬ್ಬದ ಆಫರ್ಗಳು, ಗ್ರಾಹಕರನ್ನು ಆಕರ್ಷಿಸುವ ಯೋಜನೆಗಳನ್ನು ರೂಪಿಸಬಹುದು. ಕೆಲಸದ ಕ್ಷೇತ್ರದಲ್ಲಿ ಸ್ಥಿರತೆಗಾಗಿ ಕೆಲವು ತ್ಯಾಗಗಳು ಅಗತ್ಯವಾಗಬಹುದು. ನಿರ್ಣಯದ ಗಂಭೀರತೆ ಅಳೆಯಬೇಕಾದ ದಿನವಿದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣದ ವ್ಯವಹಾರಗಳಲ್ಲಿ ಎಚ್ಚರಿಕೆಯ ಅಗತ್ಯವಿದೆ. ಹಬ್ಬದ ಖರ್ಚುಗಳನ್ನು ಮಿತವ್ಯಯದ ಜೊತೆಗೆ ಯೋಜಿಸಿದರೆ ಯಾವುದೇ ವ್ಯತಿಪಾತ ಉಂಟಾಗದು. ಹಳೆಯ ಬಾಕಿಗಳ ಪರಿಹಾರಕ್ಕೆ ಇಂದಿನ ದಿನ ಪ್ರಯೋಜನಕಾರಿ. ಅಪರೂಪದ ಆದಾಯ ಅಥವಾ ಪರಿಚಯಗಳಿಂದ ಹಣಕಾಸಿನಲ್ಲಿ ಬಿಕ್ಕಟ್ಟು ತಪ್ಪಬಹುದಾದ ಸಂದರ್ಭವಿದೆ. ದುಡಿಮೆಯ ಮೂಲಕ ಧನಾಗಮವಾಗುವ ಸೂಚನೆ ಇದೆ, ಆದರೆ ಒತ್ತಡದ ಖರ್ಚುಗಳನ್ನು ನಿಯಂತ್ರಣದಲ್ಲಿಡುವುದು ಮುಖ್ಯ. ಚಿನ್ನ, ಭೂಮಿ ಅಥವಾ ಬೇರೆ ಬಂಡವಾಳ ಹೂಡಿಕೆಗಳ ಕುರಿತಾಗಿ ತೀರ್ಮಾನವಿದ್ದರೆ ಸ್ನೇಹಿತರ ಸಲಹೆ ಅಥವಾ ಹಿರಿಯರ ಮಾರ್ಗದರ್ಶನದಿಂದ ಪಕ್ಕಾ ತಿಳಿವಳಿಕೆ ಪಡೆಯುವುದು ಒಳಿತು. ಸಾಲ ನೀಡುವುದು ಅಥವಾ ತೆಗೆದುಕೊಳ್ಳುವುದು ಇಂದಿಗೆ ಬೇಡ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದಿನವು ಶಾರೀರಿಕ ಶಕ್ತಿಯ ಬೆಳವಣಿಗೆಗೆ ಅನುಕೂಲಕರವಾದರೂ ಜ್ವರ, ಚರ್ಮದ ತೊಂದರೆ ಅಥವಾ ಬಿಸಿ ವಾತಾವರಣದಿಂದ ತಲೆಸುತ್ತು ದೇಹದ ಹಾಲಸ್ಸು ಕಾಣಬಹುದು. ನೀರಿನ ಸೇವನೆ ಹೆಚ್ಚಿಸಬೇಕು. ಬಿಸಿ ಆಹಾರ ಅಥವಾ ಖಾರ ವಸ್ತುಗಳಿಂದ ದೂರವಿರುವುದು ಉತ್ತಮ. ಮನೋಬಲ ಹೆಚ್ಚಿಸಲು ಸಾಂಪ್ರದಾಯಿಕ ಪೂಜಾ ಕರ್ಮಗಳಲ್ಲಿ ಭಾಗವಹಿಸಿ. ಹಬ್ಬದ ಕಾರ್ಯದ ನಡುವೆ ವಿಶ್ರಾಂತಿ ಪಡೆಯುವುದು ಮುಖ್ಯ. ತಿನ್ನುವ ಪದಾರ್ಥಗಳಲ್ಲಿ ಸಮತೋಲನ ಇರಲಿ. ಹೆಚ್ಚಿನ ಗಾಳಿ ಇಲ್ಲದ ಸ್ಥಳಗಳಲ್ಲಿ ಹೆಚ್ಚು ಕಾಲ ಇರಬೇಡಿ. ಆಯುರ್ವೇದ ಅಥವಾ ನೈಸರ್ಗಿಕ ಚಿಕಿತ್ಸೆ ನಿಮ್ಮ ಆರೋಗ್ಯ ಸುಧಾರಣೆಗೆ ನೆರವಾಗಬಹುದು. ದಿನದ ಮುಂದಿನ ಭಾಗದಲ್ಲಿ ತಲೆನೋವು ಅಥವಾ ಗಾತ್ರದ ವ್ಯಥೆಯೊಂದಿಗೆ ತೊಂದರೆ ಆಗಬಾರದೆಂದು ಆರಾಮ ನೀಡುವ ಚಟುವಟಿಕೆಗಳಲ್ಲಿ ತೊಡಗುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಮನೆಯಲ್ಲೊಂದು ಧಾರ್ಮಿಕ ಶ್ರದ್ಧೆಯ ವಾತಾವರಣ ಮೇಳೈಸುತ್ತದೆ. ಪತ್ನಿಯ ಸಂಗಡ ಪೂಜೆ, ಹಬ್ಬದ ಸಿದ್ಧತೆಯಲ್ಲಿ ಕೈ ಜೋಡಿಸುವಿರಿ. ಹಿರಿಯರ ಆಶೀರ್ವಾದ, ಮಕ್ಕಳ ಕಿರಿದೂಗು ಹಾಗೂ ಬಂಧು ಮಿತ್ರರ ಭೇಟಿ ಮನಸ್ಸಿಗೆ ಶಾಂತಿ ನೀಡಲಿದೆ. ಪತ್ನಿಗೆ ಸೌಭಾಗ್ಯ ಕಂಕಣ ಹಾಕಿಸುವ ಮೂಲಕ ಸಂಬಂಧದಲ್ಲಿ ಪ್ರೀತಿ ಹಾಗೂ ಗೌರವ ಹೆಚ್ಚಬಹುದು. ಸಂಬಂಧಿತ ಗೊಂದಲಗಳು ಇಂದಿಗೆ ತಾಳ್ಮೆಯ ಮೂಲಕ ಶಮನವಾಗಬಹುದು. ಕುಟುಂಬದ ಸಮಾಲೋಚನೆಗಳಲ್ಲಿ ಭಾಗವಹಿಸುವುದು ಶ್ರೇಷ್ಠ. ಹಬ್ಬದ ಸಂಭ್ರಮದಲ್ಲಿ ಎಲ್ಲರೊಂದಿಗೆ ಬೆರೆತು ಬದುಕುವ ಸಂತೃಪ್ತಿ ನಿಮಗೆ ಆಂತರಿಕ ಶಾಂತಿಯಂತೆ ಅನಿಸುತ್ತದೆ. ನಿಮ್ಮ ಮಾತುಗಳ ಪ್ರಭಾವ ಇತರರ ಮನಸ್ಸನ್ನು ಗೆಲ್ಲುವಂತಿರುತ್ತದೆ. ಅಪರಿಚಿತರೊಂದಿಗೆ ವ್ಯವಹಾರ ಮಾಡಿದರೆ ಅಹಂಕಾರದಿಂದ ದೂರವಿರಿ. ವೀಕ್ಷಕರೇ, ನೀವು ಇಂದು ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಂತ ಫಲಕಾರಿಯಾದ ದಿನ. ಲಕ್ಷ್ಮೀ ದೇವಿಗೆ ಕಂದಾರ ಪಾಲ್ಯ, ತುಪ್ಪದ ದೀಪ ಅಥವಾ ಸುವರ್ಣದ ಹೂವಿನಿಂದ ಪೂಜೆ ಮಾಡಿದರೆ ಆರ್ಥಿಕ ಶ್ರೇಯಸ್ಸು ಲಭಿಸುವುದು ಖಚಿತ.
ಓಂ ಶ್ರೀಂ ಕ್ರೀಂ ಕ್ರೀಂ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು ಶುದ್ಧ ಮನಸ್ಸಿನಿಂದ 80 ಅಥವಾ 108 ಬಾರಿ ಪಠಿಸಿದರೆ ನಿಮ್ಮ ಮನೆಗೆ ಧನ ಮತ್ತು ಧಾನ್ಯ ಸಮೃದ್ಧಿ ಹರಿದು ಬರುತ್ತದೆ. ಹೆಣ್ಣು ಮಕ್ಕಳಿಗೆ ಕಂಕಣ ಅಥವಾ ಹಳ್ಳಿ ನೀಡುವುದು ಶುಭ. ಹಬ್ಬದ ಭಕ್ತಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಿ. ಹೃದಯದಿಂದ ಮಾಡಿದ ಆರಾಧನೆ ನಿಮಗೆ ಕರ್ಮಶುದ್ಧಿಯ ಪ್ರಭಾವ ತರುತ್ತದೆ. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶಿಸ್ತು, ಗಂಭೀರತೆ ಮತ್ತು ಆರ್ಥಿಕ ಸ್ಥಿರತೆಯ ಸಂಕೇತ. ನಿಮ್ಮ ಇಂದಿನ ನಿರ್ಧಾರಗಳು ದೀರ್ಘಕಾಲಿಕ ಪ್ರಭಾವ ಬೀರುತ್ತವೆ. ಈ ಸಂಖ್ಯೆಯ ಪ್ರಭಾವ ನಿಮಗೆ ಆದರ್ಶದ ಮಾರ್ಗದಲ್ಲಿ ಕೈಹಿಡಿಯಲಿದೆ. ಅದೃಷ್ಟದ ಬಣ್ಣ ಕಪ್ಪು. ಕಪ್ಪು ಬಣ್ಣ ನಿಮ್ಮ ಆತ್ಮಸ್ಥೈರ್ಯ, ಜಾಣ್ಮೆ ಹಾಗೂ ಕರ್ಮಸಿದ್ಧಿಗೆ ಪ್ರತೀಕ. ಈ ಬಣ್ಣವನ್ನು ಧರಿಸಿದರೆ ನಿಮಗೆ ಹೆಚ್ಚಿನ ಆಧಾರ ಹಾಗೂ ಶಕ್ತಿಯ ಭಾವ ಉಂಟಾಗಬಹುದು. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 1:30. ಈ ಸಮಯವು ದೈವಾರಾಧನೆ, ಆರ್ಥಿಕ ನಿರ್ಧಾರಗಳು ಮತ್ತು ಹೊಸ ಪ್ರಾರಂಭಗಳಿಗೆ ಅತ್ಯಂತ ಲಾಭದಾಯಕ. ಮನೆಯಲ್ಲಿಯ ಧಾರ್ಮಿಕ ಕೃತ್ಯಗಳು ಈ ಸಮಯದಲ್ಲಿ ಹೆಚ್ಚು ಶಕ್ತಿಯುತವಾಗಿರುತ್ತವೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಒಳಜ್ಞಾನ ಮತ್ತು ಮಾನಸಿಕ ಶಕ್ತಿ ಹೆಚ್ಚಾಗುವ ದಿನವಾಗಿದೆ. ವರಮಹಾಲಕ್ಷ್ಮಿ ಹಬ್ಬದ ಶಕ್ತಿಯಿಂದ ಮನಸ್ಸು ಶ್ರದ್ಧೆಯಿಂದ ಕೂಡಿದ್ದು ಆಧ್ಯಾತ್ಮ ಕುಟುಂಬ ಪ್ರೀತಿಯ ಮೇಳದಂತೆ ದಿನ ಸಾಗಲಿದೆ. ಇಂದಿನ ದಿನಗಳಲ್ಲಿ ಆಗದಿದ್ದ ಕೆಲ ನಿರ್ಧಾರಗಳು ಇಂದು ಮುಕ್ತವಾಗಬಹುದು. ಮನೆಯವರೊಂದಿಗೆ ಶಾಂತತೆ, ಸ್ನೇಹಿತರಿಂದ ಸಹಕಾರ ಹಾಗೂ ಧೈರ್ಯದಿಂದ ಕಾರ್ಯ ಮಾಡುವ ಅವಕಾಶವಿದೆ. ಹೊಸ ಚಿಂತನೆಯನ್ನು ಅಳವಡಿಸಿಕೊಂಡು ತಂತ್ರಬದ್ಧವಾಗಿ ನಡೆಯುವವರು ಯಶಸ್ಸು ಗಳಿಸುತ್ತಾರೆ. ನಿಮಗೆ ಇವತ್ತು ಕೆಲವು ಆಂತರಿಕ ಸ್ಪಷ್ಟತೆ ಸಿಗಲಿದೆ. ಇದು ಮುಂದಿನ ಯೋಜನೆಗಳಿಗೆ ದಾರಿದೀಪವಾಗುತ್ತದೆ. ಮನಸ್ಸು ಮತ್ತು ನಡವಳಿಕೆಯ ಸಾತ್ವಿಕತೆಯು ಇವತ್ತಿನ ಶುಭತೆಯನ್ನು ಹೆಚ್ಚಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಕೆಲ ಸವಾಲುಗಳನ್ನು ಎದುರಿಸುವ ಸಾಧ್ಯತೆ ಇದ್ದರೂ ನೀವು ಧೈರ್ಯದಿಂದ ನಿಭಾಯಿಸಬಲ್ಲಿರಿ. ಹೊಸ ಯೋಜನೆಗಳಲ್ಲಿ ತಾಂತ್ರಿಕ ಜ್ಞಾನ ಪ್ರದರ್ಶಿಸಲು ಉತ್ತಮ ದಿನ. ಸಹೋದ್ಯೋಗಿಗಳೊಂದಿಗೆ ಸಮನ್ವಯವಿಲ್ಲದ ಅನುಭವವಾಗಬಹುದು, ಆದರೆ ಧೈರ್ಯದಿಂದ ಮಾತನಾಡಿದರೆ ಮುಜುಗರವನ್ನು ದೂರ ಮಾಡಬಹುದು. ದೈಹಿಕ ಶ್ರಮಕ್ಕಿಂತ ಬುದ್ಧಿಪೂರ್ವಕವಾಗಿ ಕೆಲಸ ಮಾಡುವ ದಿನವಿದು. ಅನಿರೀಕ್ಷಿತ ಸಭೆ ಅಥವಾ ಮೇಲಧಿಕಾರಿಗಳಿಂದ ಹೊಸ ಜವಾಬ್ದಾರಿಯ ನಿರೀಕ್ಷೆ ಇರಬಹುದು. ನಿಮಗೆ ತೋರಿಸಲಾಗದ ಆದರ್ಶನೀಯ ಯೋಜನೆಗಳಿಗೆ ಈ ದಿನ ಗುರಿಯಾಗಬಹುದು. ಸ್ವತಂತ್ರ ಉದ್ಯಮಿಗಳು ತಮ್ಮ ವ್ಯಾಪಾರದ ಮೇಲೆ ಹೊಸ ದೃಷ್ಟಿಕೋನದಿಂದ ನೋಡುವ ಸಾಧ್ಯತೆ ಇದೆ. ಕೆಲವರು ಹೊಸ ದಾರಿ ಅಥವಾ ವ್ಯವಹಾರದ ಮಾರ್ಗದಲ್ಲಿ ನೂತನ ಪ್ರಾರಂಭ ಮಾಡುವ ಯೋಗವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ಸ್ಥಿರತೆ ಮತ್ತು ನಿಶ್ಚಿತತೆಯ ಅಗತ್ಯವಿದೆ. ಕೆಲವು ನಿರೀಕ್ಷಿತ ಆದಾಯಗಳು ವಿಳಂಬವಾಗಬಹುದು, ಆದರೆ ಅಗತ್ಯವಿಲ್ಲದ ಖರ್ಚುಗಳನ್ನು ತಡೆಯುವುದು ಮುಖ್ಯ. ಹಬ್ಬದ ಸಂದರ್ಭದಲ್ಲಿ ಖರ್ಚಿನ ಪಟ್ಟಿ ಪೂರ್ವನಿಯೋಜಿತವಾಗಿ ಹೊಂದಿಸಿ ನಡೆಸಿದರೆ ಸಾಲದ ಭೀತಿಯಿಂದ ದೂರ ಇರಬಹುದು. ಹಳೆಯ ಸಾಲಗಳ ವಿಚಾರವಾಗಿ ಸುಧಾರಣೆ ಅಥವಾ ಪರಿಹಾರವನ್ನು ಕಂಡುಹಿಡಿಯಬಹುದು. ಇಂದಿನ ದಿನದ ಹಣದ ನಿರ್ವಹಣೆ ಉಜ್ವಲ ಭವಿಷ್ಯಕ್ಕೆ ತಳಹದಿ ಹಾಕಬಹುದು. ಹೂಡಿಕೆಯಲ್ಲಿ ಹೊಸ ಅವಕಾಶಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿ ತಕ್ಷಣ ತೀರ್ಮಾನ ಮಾಡಬಾರದು. ಮನೆ ಅಥವಾ ವಾಹನದ ಸಂಬಂಧಿತ ಖರೀದಿ ಯೋಜನೆಗಳಿಗೆ ಇನ್ನೂ ತಡೆದಿಡುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ನಿಮ್ಮ ಆರೋಗ್ಯ ಸಾಮಾನ್ಯವಾಗಿ ಸ್ಥಿರವಾಗಿರುತ್ತದೆ, ಆದರೆ ಜಾಗೃತೆಯಿಂದ ನಡೆದುಕೊಳ್ಳುವುದು ಅತ್ಯವಶ್ಯ. ಹೆಚ್ಚು ಜ್ಞಾನ ಚಿಂತನ ಅಥವಾ ಒತ್ತಡದಿಂದ ತಲೆನೋವು, ನಿದ್ರಾಹೀನತೆ ಅಥವಾ ಹೆದರುವಿಕೆ ಇರಬಹುದು. ಹಬ್ಬದ ದಿನವಾದ ಕಾರಣದಿಂದಾಗಿ ಊಟದ ನಿಯಮಿತತೆ ಕಳೆದು ಹೋಗಬಾರದು. ನೀರಿನ ಸೇವನೆ ಹಾಗೂ ಹಸಿರು ತರಕಾರಿಗಳನ್ನು ಸಮಚಿತ್ತದಿಂದ ಸೇವಿಸುವುದು ಉತ್ತಮ. ಹೆಚ್ಚಿನ ಜಂಕ್ ಫುಡ್ ಅಥವಾ ಮಿಠಾಯಿ ಸೇವನೆ ಜೀರ್ಣಕ್ರಿಯೆಗೆ ತೊಂದರೆ ಉಂಟು ಮಾಡಬಹುದು. ಯೋಗ, ಧ್ಯಾನ ಅಥವಾ ಆರಾಮದಾಯಕ ಸಂಗೀತ ಇತ್ಯಾದಿಗಳ ಮೂಲಕ ಮನಸ್ಸು ಹಾಗೂ ದೇಹಕ್ಕೆ ವಿಶ್ರಾಂತಿ ನೀಡುವುದು ಆರೋಗ್ಯ ವೃದ್ಧಿಗೆ ಸಹಾಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಕುಟುಂಬದಲ್ಲಿ ಶ್ರದ್ಧಾಭಕ್ತಿ ಹಾಗೂ ಸಂತೋಷದ ಶಕ್ತಿಯು ಹರಡಿರುವ ದಿನ. ಗೃಹಸ್ಥರಾಗಿ ನಿಮ್ಮ ಪಾತ್ರವನ್ನು ಪೂರ್ಣ ಶ್ರದ್ಧೆಯಿಂದ ನಿರ್ವಹಿಸುವ ಯೋಗವಿದೆ. ವಿಶೇಷವಾಗಿ ಹೆಂಡತಿಗೆ ಅಥವಾ ತಾಯಿಗೆ ಕಂಕಣ ಅರ್ಪಿಸುವ ಸಂಭ್ರಮದ ಕ್ಷಣಗಳಲ್ಲಿ ನೀವು ಭಾವನಾತ್ಮಕವಾಗಿ ತಲ್ಲೀನರಾಗುವಿರಿ. ಹಿರಿಯರ ಆಶೀರ್ವಾದ, ಮಕ್ಕಳ ಶರಣಾಗತಿ ಮತ್ತು ಬಂಧುಗಳ ಒಡನಾಟ ಇವತ್ತನ್ನು ವಿಶಿಷ್ಟವಾಗಿಸುತ್ತದೆ. ಕೆಲವರು ತಮ್ಮ ಹಳೆಯ ಸಂಬಂಧವನ್ನು ಮತ್ತೆ ಜೋಡಿಸಿಕೊಳ್ಳಬಹುದು. ಒಂದಷ್ಟು ಅಭಿಪ್ರಾಯ ಭಿನ್ನತೆಗಳು ಇದ್ದರೂ ಅದು ಉಕ್ಕಿದರಲ್ಲ. ಬುದ್ಧಿಮಾತಿನಿಂದ ಪರಿಹಾರ ಸಾಧ್ಯ. ವಿವಾಹಿತರಿಗೆ ತಮ್ಮ ಸಂಗಾತಿಯೊಂದಿಗೆ ವಿಶೇಷ ಕ್ಷಣಗಳನ್ನು ಹಂಚಿಕೊಳ್ಳುವ ಅವಕಾಶ ಇವತ್ತು ಸಿಗಬಹುದು. ಬುದ್ಧಿಮತ್ತೆಯಿಂದ ನಡೆದುಕೊಳ್ಳುವ ಮೂಲಕ ಮನೆ ಮನೆಗೆ ನೆಮ್ಮದಿಯ ಬೆಳಕು ಹರಡಬಹುದು. ವೀಕ್ಷಕರೇ, ನೀವು ಇಂದು ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಂತ ಪವಿತ್ರ. ಲಕ್ಷ್ಮೀದೇವಿಗೆ ರಂಗುಜವಾಲಿ, ಪುಷ್ಪ ಹಾಗೂ ಸಾಂಪ್ರದಾಯಿಕ ನೈವೇದ್ಯ ಸಲ್ಲಿಸಿ ವಿಶೇಷ ಆರಾಧನೆ ಮಾಡಿದರೆ
ಇಡೀ ವರ್ಷ ಸಹಜವಾಗಿಯೇ ಆರ್ಥಿಕ ಶಾಂತಿ, ಆರೋಗ್ಯ ಹಾಗೂ ಕುಟುಂಬ ಸುಖವನ್ನು ಪಡೆಯಬಹುದು. ಓಂ ಮಹಾಲಕ್ಷ್ಮೀ ಚ ವಿದ್ಮಹೆ ವಿಷ್ಣು ಪತ್ನೇ ಚ ಧೀಮಹಿ ತನೋ ಲಕ್ಷ್ಮೀಃ ಪ್ರಚೋದಯಾತ್ ಎಂಬ ಮಂತ್ರವನ್ನು ಪಠಿಸಿದರೆ ಮನಸ್ಸಿಗೆ ಶುದ್ಧಿ ಹಾಗೂ ಲಕ್ಷ್ಮೀದೇವಿಯ ಅನುಗ್ರಹ ಸಿಗುತ್ತದೆ. ಬಡ ಮಹಿಳೆಯರಿಗೆ ಸೌಭಾಗ್ಯದಾನ, ಅನ್ನದಾನ ಅಥವಾ ತಟ್ಟೆ ಭಕ್ತಿ ಸಲ್ಲಿಸುವ ಮೂಲಕ ಶುಭ ಶಕ್ತಿ ನಿಮ್ಮ ಮನೆ ಮಾತಾಗಬಹುದು. ನೈವೇದ್ಯವಾಗಿ ಪಾಯಸ, ಲಡ್ಡು ಅಥವಾ ಹುಳಿಯನ್ನೊಂದಿಸಿ ಅರ್ಪಿಸುವುದು ಶುಭಪ್ರದ. ಅದೃಷ್ಟದ ಸಂಖ್ಯೆ 8. ಇದು ಶಿಸ್ತು, ಸಮರ್ಪಣೆ ಮತ್ತು ಬಲಿಷ್ಠ ಆಧಾರದ ಸಂಕೇತ. ಈ ಸಂಖ್ಯೆಯ ಪ್ರಭಾವದಿಂದ ನಿಮ್ಮ ಆರ್ಥಿಕ ಮತ್ತು ವೈಯಕ್ತಿಕ ಸ್ಥಿರತೆ ಬೆಳೆಯಬಹುದು. ಅದೃಷ್ಟದ ಬಣ್ಣ ನೀಲಿ. ನೀಲಿಯು ಧೈರ್ಯ, ಶಾಂತಿ ಮತ್ತು ಬುದ್ಧಿಯ ಪ್ರತೀಕವಾಗಿದೆ. ಇಂದಿನ ದೇವಿಯ ಪೂಜೆಗೆ ನೀಲಿ ಉಡುಗೆ ಅಥವಾ ನೀಲಿ ಪುಷ್ಪ ಬಳಕೆ ಮಾಡುವುದರಿಂದ ಕೃಪೆ ಹೆಚ್ಚಬಹುದು. ಶುಭ ಸಮಯ ಮಧ್ಯಾಹ್ನ 1:15 ಮಧ್ಯರಾತ್ರಿ 2:45. ಈ ಸಮಯದಲ್ಲಿ ಪೂಜೆ, ಸಂಕಲ್ಪ, ಆರ್ಥಿಕ ನಿರ್ಧಾರ ಅಥವಾ ಮನಪೂರ್ವಕ ಪ್ರಾರ್ಥನೆ ಮಾಡುವ ಮೂಲಕ ಅರ್ಥಪೂರ್ಣ ಫಲ ಸಿಗಬಹುದು. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರಿಗೆ ಹರ್ಷದಾಯಕ ಹಾಗೂ ಧಾರ್ಮಿಕತೆಯಿಂದ ಪೂರಿತ ದಿನವಿದು. ವರಮಹಾಲಕ್ಷ್ಮಿ ಹಬ್ಬದ ಪವಿತ್ರತೆಯು ನಿಮ್ಮ ಮನಸ್ಸಿಗೆ ಆನಂದದ ಶಾಂತಿಯನ್ನು ನೀಡುವ ಸಾಧ್ಯತೆ ಇದೆ. ದಿನವೂ ಕೃತಕರ್ಮ, ಸೇವಾ ಮನೋಭಾವನೆ ಹಾಗೂ ಆತ್ಮ ಪರಿಶುದ್ಧತೆಗೆ ಒತ್ತು ನೀಡುವಂತಾಗಲಿದೆ. ಮನಸ್ಸಿನಲ್ಲಿ ಕೃತಜ್ಞತೆ, ಕುಟುಂಬದೊಂದಿಗೆ ಭಾವನೆಗಳ ಹಂಚಿಕೆ ಹಾಗೂ ದೇವಿ ಪೂಜೆಯತ್ತ ಆಕರ್ಷಣೆ ಇಂದು ಹೆಚ್ಚು ಇರುತ್ತದೆ. ನಿಮ್ಮ ಸದುದ್ದೇಶಗಳು ಅನುಕೂಲವಾಗಿ ಈಡೇರಬಹುದಾದ ಸಂದರ್ಭವಿದು. ಹೊಸ ಉತ್ಸಾಹದಿಂದ ಕಾರ್ಯಗಳು ಸಾಗುವ ಸಾಧ್ಯತೆ ಇದೆ. ಇಂದು ದೇವಿಯ ಕೃಪೆಯಿಂದ ನೀವು ಆಂತರಿಕ ಶಕ್ತಿ, ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಅನುಭವಿಸಬಲ್ಲಿರಿ. ನಿಮ್ಮ ಸಾತ್ವಿಕ ಶಕ್ತಿಯನ್ನು ಗುರುತಿಸಿ ಜೀವನದ ನವಚಕ್ರ ಸಜ್ಜಿಕೊಳ್ಳಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ತಾಳ್ಮೆ, ಸಮಯ ನಿರ್ವಹಣಾ ಶಕ್ತಿ ಮತ್ತು ಸಹಕರ್ಮಿಗಳೊಂದಿಗೆ ಹೊಂದಾಣಿಕೆಯ ಗುಣಗಳ ಅಭಿವ್ಯಕ್ತಿ ಇವತ್ತು ಸ್ಪಷ್ಟವಾಗಿ ಕಾಣಬಹುದು. ಯಾವುದೇ ಸಂಕೀರ್ಣ ಕಾರ್ಯವು ನಿಮ್ಮ ನಿರಂತರ ಪ್ರಯತ್ನದಿಂದ ಸುಲಭವಾಗಬಹುದು. ಹಿರಿಯರಿಂದ ಮೆಚ್ಚುಗೆ ಪಡೆಯುವ ಸಾಧ್ಯತೆ ಇತ್ತು. ಒತ್ತಡದ ನಡುವೆ ನೀವು ತೋರಿಸುವ ಶಾಂತಿಯುತ ಮತ್ತು ತರ್ಕಬದ್ಧ ನಡವಳಿಕೆ ನಿಮ್ಮ ಬಗ್ಗೆ ಉತ್ತಮ ಅಭಿಪ್ರಾಯ ನಿರ್ಮಾಣ ಮಾಡುವಂತಾಗುತ್ತದೆ. ಹೊಸ ಪ್ರಾಜೆಕ್ಟ್ ಅಥವಾ ತಂಡದ ಹೊಣೆಗಾರಿಕೆ ಹೊತ್ತರೆ ಯಶಸ್ಸು ಕಾಣಬಹುದು. ಉದ್ಯಮಿಗಳಿಗೆ ಇಂದು ವ್ಯಾಪಾರದ ಹೊಸ ಮಾರ್ಗಗಳು ಕಂಡುಬರುವ ಸಾಧ್ಯತೆ ಇದೆ. ಹಬ್ಬದ ರಿಯಾಯಿತಿಗಳ ಮೂಲಕ ಗ್ರಾಹಕರನ್ನು ಆಕರ್ಷಿಸುವ ಯೋಜನೆ ರೂಪಿಸಬಹುದು. ಜಾಲತಾಣ ಮಾರಾಟ, ಸೃಜನಶೀಲ ಜಾಹೀರಾತು ಅಥವಾ ಹೊಸ ಉತ್ಪನ್ನ ಪರಿಚಯಕ್ಕೂ ಸೂಕ್ತ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ದೃಷ್ಟಿಯಿಂದ ಈ ದಿನ ನಿಭಾಯಿಸಬಹುದಾದ ದಿನವಾಗಿದೆ. ಕೆಲವರು ಅಪರೂಪದ ಮೂಲಗಳಿಂದ ಹಣದ ಲಾಭ ಅಥವಾ ಹಿಂದಿನ ಬಾಕಿಗಳ ತಿರುಗುವ ಅವಕಾಶವನ್ನು ಪಡೆಯಬಹುದು. ಆದಾಯ, ಖರ್ಚು ನಡುವಿನ ಸಮತೋಲನ ಕಾಪಾಡುವುದು ಮುಖ್ಯ. ಹಬ್ಬದ ಖರ್ಚುಗಳನ್ನು ಸರಿಯಾಗಿ ಪ್ಲಾನ್ ಮಾಡದಿದ್ದರೆ ಅನಿರೀಕ್ಷಿತ ದೋಷ ಉಂಟಾಗಬಹುದು. ಚಿನ್ನ, ಬೆಳ್ಳಿ ಅಥವಾ ಗೃಹ ಬಳಕೆ ಉಪಕರಣ ಖರೀದಿಗೆ ಕುಟುಂಬ ಒತ್ತಾಯಿಸುವ ಸಾಧ್ಯತೆ ಇದೆ. ಆರ್ಥಿಕ ಯೋಚನೆಗೂ ಮುಂಚಿತ ಲೆಕ್ಕಪತ್ರದ ಪರಿಶೀಲನೆ ಅಗತ್ಯ. ಹಳೆಯ ಸಾಲ ಅಥವಾ ಕಸ್ಟಮರ್ ಪಾವತಿಗೆ ಬರುವ ಹಣ ದೈನಂದಿನ ಚಲಾವಣೆಗೆ ನೆರವಾಗಲಿದೆ. ಈ ದಿನ ಲಾಭಾಂಶ ಪುನರ್ವಿನ್ಯಾಸ ಮತ್ತು ಖರ್ಚಿನ ಮಿತಿಯೂ ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದಿನ ದಿನದ ಪೂಜಾ ಕಾರ್ಯಗಳಲ್ಲಿ ತೊಡಗುವಾಗ ದೈಹಿಕವಾಗಿ ನಿರಾತಂಕವಾಗಿ ತೊಡಗುವ ಮನಸ್ಥಿತಿ ಇರುತ್ತದೆ. ಆದರೆ ಜೀರ್ಣಕ್ರಿಯೆ, ಜಲದ ಕೊರತೆ ಅಥವಾ ತಕ್ಷಣ ತಿನ್ನುವ ಆಹಾರದ ನಡುವೆ ಹೊಟ್ಟೆ ತೊಂದರೆ ಉಂಟಾಗಬಹುದು. ಹಬ್ಬದ ತಿನಿಸುಗಳಲ್ಲಿ ಮಿತಿಯನ್ನು ಪಾಲಿಸಲು ಮರೆಯಬೇಡಿ. ನೀರಿನ ಸೇವನೆ ಮತ್ತು ಸಮತೋಲನ ಆಹಾರದಿಂದ ಆರೋಗ್ಯದ ಸಮತೋಲನ ಕಾಪಾಡಬಹುದು. ವಾತಾವರಣದ ಬದಲಾವಣೆ ನಿಮಗೆ ಸಣ್ಣ ಶೀತ, ಹೆಮ್ಮಾರಿಗೆ ಕಾರಣವಾಗಬಹುದು. ಆದ್ದರಿಂದ ಪಟ್ಟಿಬಂದ ಆಹಾರ ಸೇವನೆ ಮತ್ತು ವಾಯುಚಲನ ನಿರ್ವಹಣೆ ಉತ್ತಮ. ಮಾನಸಿಕ ಶಾಂತಿಗಾಗಿ ಸಂಜೆ ಧ್ಯಾನ, ಪ್ರಾರ್ಥನೆ ಅಥವಾ ಜ್ಯೋತಿಯ ಮುಂದೆ ಸಪ್ತ ಶ್ಲೋಕ ಪಠಣ ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದಲ್ಲಿ ಸಹಾನುಭೂತಿ, ಪರಸ್ಪರ ಸಹಕಾರ ಹಾಗೂ ಧಾರ್ಮಿಕ ಸಮರಸತೆ, ಉತ್ಕಂಠ ಶ್ರದ್ಧೆ ತುಂಬಿರುತ್ತದೆ. ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮದಲ್ಲೆಲ್ಲರೂ ನಿಮ್ಮ ಶಾಂತ ನಡವಳಿಕೆ ಮತ್ತು ಮೃದು ಮಾತು ಕುಟುಂಬದ ಸೌಹಾರ್ದತೆಯ ಕೇಂದ್ರವಾಗುತ್ತದೆ. ಬಾಂಧವರ ಭೇಟಿ, ಮಕ್ಕಳ ಸಂತೋಷ, ಪತ್ನಿಯೊಂದಿಗೆ ಪೂಜಾ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ಮನಸ್ಸು ಉಲ್ಲಾಸಭರಿತವಾಗುತ್ತದೆ. ಹಿರಿಯರ ಆಶೀರ್ವಾದದಿಂದ ಕುಟುಂಬದ ಏಕತೆ ಬೆಳೆಯಲಿದೆ. ವಿವಾಹಿತರಿಗೆ ಅನುಕೂಲ. ಕೆಲವರಿಗೆ ಸಂಬಂಧ ತಿದ್ದುಪಡಿ ಅಥವಾ ಹಳೆಯ ತಪ್ಪುಗಳಿಗೆ ಕ್ಷಮೆ ಕೋರಿ ನವಸಂಧಾನಕ್ಕೆ ಅವಕಾಶ. ಪೂರ್ಣ ಕೌಟುಂಬಿಕ ಶ್ರದ್ಧೆ ಮತ್ತು ಧಾರ್ಮಿಕ ಚಟುವಟಿಕೆಗಳಿಂದ ಮನೆಗೆ ಆಧ್ಯಾತ್ಮಪೂರ್ಣ ಶಾಂತಿ ಉಂಟಾಗಲಿದೆ. ವೀಕ್ಷಕರೇ, ನೀವು
ಇಂದು ವರಮಹಾಲಕ್ಷ್ಮೀ ದೇವಿಯ ಆರಾಧನೆಯಿಂದ ಆಧ್ಯಾತ್ಮಿಕ ಸುಖ ಪ್ರಾಪ್ತಿಯ ಅವಕಾಶವಿದೆ. ದೇವಿಗೆ ಕನಕದ ಹೂವಿನ ಅಲಂಕಾರ, ಹಾಲು ಪುಷ್ಪ ನೈವೇದ್ಯ ಹಾಗೂ ಶ್ರೀಸ್ತುತಿ ಪಠಣ ಮುಂತಾದ ಶ್ರದ್ಧಾಪೂರ್ವಕ ಕಾರ್ಯಗಳು ಯಶಸ್ಸಿಗೆ ಕಾರಣವಾಗುತ್ತವೆ. ಪರಸ್ತ್ರೀಯರಿಗೆ ಸೌಭಾಗ್ಯ ವಸ್ತುಗಳ ದಾನ, ಹಿರಿಯರಿಗೆ ಚಪ್ಪಲಿಗಳು, ವಸ್ತ್ರದಾನ ಅಥವಾ ಪಾಯಸ ಪ್ರಸಾದ ವಿತರಣೆಯಿಂದ ನಿಮ್ಮ ಪುಣ್ಯ ಹೆಚ್ಚುತ್ತದೆ. ಮನಸ್ಸಿಗೆ ಧೈರ್ಯ, ಸಂಪತ್ತುಗೆ ಮಾರ್ಗ, ಮನೆಯಿಂದ ವಿಷಾದ ನಿರ್ವಹಣೆ ಇವೆಲ್ಲವೂ ಭಕ್ತಿಯಿಂದ ಸಾಧ್ಯ. ಓಂ ಶ್ರೀಂ ಶ್ರೀ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿಯ ಪ್ರಚೋದಯಾತ್ ಎಂಬ ಮಂತ್ರವನ್ನು ಇಂದು 21 ಬಾರಿ ಪಠಿಸಿರಿ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶ್ರೇಯಸ್ಸು, ಹಾರ್ಮೋನಿ, ಭರವಸೆ ಮತ್ತು ಆರ್ಥಿಕ ಸಮೃದ್ಧಿಗೆ ಸೂಚಕವಾಗಿದೆ. ಇಂದಿನ ನಿಮ್ಮ ಹಣಕಾಸು ನಿರ್ಧಾರಗಳಿಗೂ ಕುಟುಂಬ ಸಂಬಂಧಿತ ಯೋಜನೆಗಳಿಗೂ ಉತ್ತಮ ಫಲ ನೀಡುವ ಸಾಧ್ಯತೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಪ್ರಕೃತಿಯ ಸಮತೋಲನ, ಮನಸ್ಸಿಗೆ ಶಾಂತಿ ಹಾಗೂ ಆರ್ಥಿಕ ಚೇತನತೆಗೆ ಧ್ವಜವಾಗಿರುತ್ತದೆ. ಈ ಬಣ್ಣದ ಉಡುಪು ಧರಿಸುವುದು ಹಸಿರು ನೈವೇದ್ಯ ಅಥವಾ ತುಳಸಿ ದಳವಾಡದ ಪೂಜೆಯಿಂದ ಶ್ರೇಷ್ಠ ಫಲ. ಶುಭ ಸಮಯ ಬೆಳಗ್ಗೆ 10:05 ರಿಂದ ಬೆಳಗ್ಗೆ 11:30. ಈ ಸಮಯದ ಪವಿತ್ರತೆ ಮತ್ತು ಹಬ್ಬದ ಉತ್ಸಾಹದಲ್ಲಿ ಲಕ್ಷ್ಮೀ ಪೂಜೆ, ದಾನ ಅಥವಾ ಆರಾಧನೆ ಮಾಡಿದರೆ ದೇವಿಯ ಅನುಗ್ರಹ ಉಂಟಾಗುವುದು ಖಚಿತ. ಈ ಸಮಯವು ನಿಮ್ಮ ಪ್ರಾರ್ಥನೆಗಳಿಗೆ ಫಲ ನೀಡುವ ಯೋಗವಿದೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.